ಎಲ್ಲರಿಗೂ ನಮಸ್ಕಾರ. Let us come to the topic of English grammar for high school and PU students. It is the second video that I am going to record. In the last video, I discussed sentence elements, and among 5 sentence elements, I discussed in detail subject. As far as subject is concerned, I want to tell you one thing only, that is, even gerund or ing form, they are also used as subject because they are called verbal nouns. For example, swimming is my hobby, writing interests me. ಸ್ವಿಮ್ಮಿಂಗ್ ಈಸ್ ಮೈ ಹಾಬಿ. ನೋಡಿ, ಸ್ವಿಮ್ಮಿಂಗ್ ಅಂತಕ್ಕಂಥದ್ದು ಈ ವಾಕ್ಯದಲ್ಲಿ ಅದು ನೌನ್ ಆಗಿದೆ. ಅದು ನನ್ನ ಹಾಬಿ ಅಂತ. ಅದೇ ರೀತಿ ರೈಟಿಂಗ್ ಇಂಟ್ರೆಸ್ಟ್ಸ್ ಮೀ ಅಂದರೆ ನನಗೆ ಬರಹ ಅಂತಕ್ಕಂಥದ್ದು ನನಗೆ ಆಸಕ್ತಿಯನ್ನು ಭರಿಸುತ್ತದೆ ಅಂತ. ಹೀಗೆ ನಾವು ಸಬ್ಜೆಕ್ಟ್ ಆಗಿ, ನಾನು ಎಲ್ಲ ವಿಷಯಗಳನ್ನು ಹಿಂದಿನ ಪೀರಿಯಡಲ್ಲಿ ಹೇಳಿದ್ದೇನೆ, ಸಬ್ಜೆಕ್ಟ್ ಆಗಿ ನಾವು ING ಜೆರಂಡ್ ಕ್ರಿಯಾಪದಗಳನ್ನು ಮತ್ತು ಟು ಇನ್ಫೈನಿಟಿವ್ಗಳನ್ನು ಕೂಡ ನಾವು ಉಪಯೋಗ ಮಾಡಬಹುದು. ಅದಿರಲಿ. ಈಗ there are some other elements that I have to introduce you briefly. ಅದರಲ್ಲಿ ಕ್ರಿಯಾಪದವನ್ನು ಒಂದು ಬಿಟ್ಟು, ಕ್ರಿಯಾಪದ I am going to discuss in more detail than any other elements, because verb is the most important element in English. One should understand very clearly. ಹಾಗಾಗಿ ಇಂಗ್ಲಿಷ್ ಗ್ರಾಮರಿನ ಮುಖ್ಯ ತಿರುಳು ಅಂದರೆ ಕ್ರಿಯಾಪದ. ಹಾಗಾಗಿ ಕ್ರಿಯಾಪದ ಅರ್ಥ ಮಾಡ್ಕೊಳ್ಳದೆ ಇದ್ದರೆ ನಮ್ಗೆ ಇಂಗ್ಲಿಷ್ ಗ್ರಾಮರ್ ಸರಿಯಾಗಿ ಅರ್ಥ ಆಗಲ್ಲ. ಅದರಿಂದ ಅದನ್ನು ಹೆಚ್ಚು ಡೀಟೇಲ್ ಆಗಿ ನಾನು ಚರ್ಚೆ ಮಾಡೋಕ್ಕೆ ಬಯಸ್ತೀನಿ. ಅದಕ್ಕಿಂತ ಮೊದಲು ನಾವು 5 ಎಲಿಮೆಂಟ್ಸ್ ಏನಿದಾವಲ್ಲ, SVOCA, ಆ 5 ಎಲಿಮೆಂಟ್ಸ್ಗಳಲ್ಲಿ ಎಸ್ ಅನ್ನು ಚರ್ಚೆ ಮಾಡಿದ್ದಾಗಿದೆ. ವಿ ಅನ್ನು ನಾನು ಇದೇ ವಿಡಿಯೋದಲ್ಲಿ ವಿವರವಾಗಿ ಚರ್ಚಿಸ್ತೇನೆ. ಇನ್ನು ಉಳಿದ COA, ಈ 3 ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಫಾರ್ ಎಕ್ಸಾಂಪಲ್, ಸಿ ಅಂದರೆ ಅದು ಕಾಂಪ್ಲಿಮೆಂಟ್ ಅಂತ ಅರ್ಥ. ಕಾಂಪ್ಲಿಮೆಂಟ್ ಅನ್ನೋದಕ್ಕೆ ನನಗೆ ಕನ್ನಡದಲ್ಲಿ ಸರಿಯಾದ ಶಬ್ದ ಇಲ್ಲ. ಕಾಂಪ್ಲಿಮೆಂಟನ್ನು ಕಾಂಪ್ಲಿಮೆಂಟ್ ಅಂತಲೇ ಕರಿತೀನಿ. ಇದು ಕಾಂಪ್ಲಿಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದರೆ, ಇದು ಒಂದು ವಸ್ತು, ಒಬ್ಬ ವ್ಯಕ್ತಿ ಅಥವಾ ಯಾವುದೋ ಒಂದು ವಿದ್ಯಮಾನ, ಅದು ಏನಾಗಿದೆ, ವಾಟ್ ಇಟ್ ಈಸ್, ಹೌ ಇಟ್ ಈಸ್ ಅನ್ನೋದನ್ನು ಅದು ಹೇಳುತ್ತದೆ. ವಾಟ್ ಇಟ್ ಈಸ್ ಆ್ಯಂಡ್ ಹೌ ಇಟ್ ಈಸ್. ಈಗ ಫಾರ್ ಎಕ್ಸಾಂಪಲ್, ಆ್ಯಪಲ್ ಆರ್ ಬ್ಯೂಟಿಫುಲ್ ಅಂತ ಹೇಳಿದರೆ, ಆ್ಯಪಲ್ ಆರ್ ಬ್ಯೂಟಿಫುಲ್ ಅಂತ ಹೇಳಿದರೆ, ಬ್ಯೂಟಿಫುಲ್ ಈಸ್ ಕಾಂಪ್ಲಿಮೆಂಟೆಡ್ ಟು ದ ಸಬ್ಜೆಕ್ಟ್ ಆ್ಯಪಲ್. ಅಂದರೆ ಸೇಬು ಹಣ್ಣು ಸುಂದರವಾಗಿವೆ ಅಂತ. ಆ್ಯಪಲ್ ಆರ್ ರೆಡ್, ನೋಡಿ, ಸೇಬು ಹಣ್ಣು ಕೆಂಪಾಗಿವೆ ಅಂತ. ಇಲ್ಲಿ ಒಂದು ರೆಡ್ ಅಂತಕ್ಕಂಥದ್ದು ನೌನು, ಬ್ಯೂಟಿಫುಲ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ನೌನ್ ಮತ್ತು ಅಡ್ಜೆಕ್ಟಿವ್ ಇವೆರಡೂ ಕೂಡ ಕಾಂಪ್ಲಿಮೆಂಟ್ ಆಗಿ ಕೆಲಸ ಮಾಡ್ತವೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ನಾಟ್ ಓನ್ಲಿ ಒನ್ ವರ್ಡ್, ದೇರ್ ಆರ್ ಸಮ್, ಐದರ್ ಇಟ್ ಮೇ ಬಿ ಎ ಒನ್ ವರ್ಡ್, ಕಾಂಪ್ಲಿಮೆಂಟ್ ಮೇ ಬಿ ಇನ್ ಎ ವರ್ಡ್ ಆರ್ ಮೇ ಬಿ ಇನ್ ಗ್ರೂಪ್ ಆಫ್ ವರ್ಡ್ಸ್. ಕಾಂಪ್ಲಿಮೆಂಟ್ ಅನ್ನುವಂಥದ್ದು ಅದು ಒಂದೇ ಸಿಂಗಲ್ ಪದ ಇರ್ಬೋದು ಅಥವಾ ಗ್ರೂಪ್ ಆಫ್ ವರ್ಡ್ಸ್ ಇರ್ಬೋದು. ಒಟ್ಟಿಗೆ ಸೇರಿ ಒಂದು ವಸ್ತು, ಒಂದು ವ್ಯಕ್ತಿ ಅಥವಾ ಇನ್ನೊಂದು ಏನಾದರೂ ಒಂದು ಪ್ರಾಣಿ ಅಥವಾ ಮತ್ತೊಂದು ಯಾವುದೋ ವಿದ್ಯಮಾನ, ಅದು ಏನಾಗಿದೆ, ಅದು ಏನದು, ಅದು ಹೇಗಿದೆ ಅನ್ನುವಂಥ ಅರ್ಥವನ್ನು ಕೊಡ್ತತ್ತಲ್ಲ, ಆ ವಾಕ್ಯದ ಭಾಗಕ್ಕೆ ನಾವು ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಓಕೆ. ಆದ್ದರಿಂದ ಕಾಂಪ್ಲಿಮೆಂಟ್ನಲ್ಲಿ 2 ಥರ ಇದೆ. ಒಂದು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಇದೆ, ಇನ್ನೊಂದು ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಇದೆ. ಅಂದರೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಈಸ್ ಅನ್ ಅಟ್ರಿಬ್ಯೂಟ್ which gives us information about the subject. For example, Rama is a legendary character. If I say Rama is a legendary character, he is the hero of Ramayana. ಈ ರೀತಿ ನಾನು ಹೇಳಿದರೆ ಅಲ್ಲಿ ರಾಮ ಈಸ್ ಎ ನೌನ್, ಇಟ್ ಈಸ್ ಸಬ್ಜೆಕ್ಟ್. ಈಸ್ ಎ ಲೆಜೆಂಡರಿ ಕ್ಯಾರೆಕ್ಟರ್ ಅಂತ, ಎ ಲೆಜೆಂಡರಿ ಕ್ಯಾರೆಕ್ಟರ್ ಅಂತ ಏನು ಹೇಳಿದ್ನಲ್ಲ, ಈ ಟೋಟಲ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್
here has the role of complement because it defines or it gives us information about Rama. ರಾಮನ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡುತ್ತೆ. ರಾಮ ಏನಾಗಿದ್ದಾನೆ, ವಾಟ್ ಈಸ್ ರಾಮ ಅನ್ನೋದು, ರಾಮ ಏನಾಗಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ. ಆದ್ರಿಂದ ಎ ಲೆಜೆಂಡರಿ ಕ್ಯಾರೆಕ್ಟರ್ ಇನ್ ದಟ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಫಂಕ್ಷನ್ಸ್ ಲೈಕ್ ಕಾಂಪ್ಲಿಮೆಂಟ್. ಓಕೆ, ಅದೇ ತರ ಈಗ ಆಪಲ್ ಆರ್ ರೆಡ್ ಅಂತ ಹೇಳಿದ್ರೆ ರೆಡ್ gives us information about how the fruits are, apple are, ಆ ಆಪಲ್ ಹೆಂಗಿದಾವ ಅಂತ ನಮ್ಗೆ ಹೇಳುತ್ತದೆ. ಹೀಗೆ ಈಗ ನೋಡೋಣ ಒಂದೊಂದೇ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಏನು, ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಏನು ಅಂತ. ಐ ವಾಂಟ್ ಮೈ ಸನ್ ಟು ಬಿ ಎ ಡಾಕ್ಟರ್ ಅಂತ ನಾನು ಹೇಳಿದೆ ಅಂತ ತಿಳ್ಕೊಳ್ಳೋಣ. ಐ ವಾಂಟ್ ಮೈ ಸನ್ ಟು ಬಿ ಎ ಡಾಕ್ಟರ್. ನೋಡಿ ಇಲ್ಲಿ ಇನ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಸೆಂಟೆನ್ಸ್ ಐ ದ ಪ್ರನೌನ್ ಫಂಕ್ಷನ್ಸ್ ಲೈಕ್ ಸಬ್ಜೆಕ್ಟ್. ಐ ಈಸ್ ದಿ ಸಬ್ಜೆಕ್ಟ್ ಅಂದ್ರೆ ಕರ್ತೃಪದ, ಇಲ್ಲಿ ಐ ನಾನು ಅನ್ನುವಂಥದ್ದು ಇಲ್ಲಿ ಕರ್ತೃಪದ. ಮುಂದೆ ಕ್ರಿಯಾಪದ ಯಾವುದು, ವಾಂಟ್ ಅನ್ನುವಂಥದ್ದು ಕ್ರಿಯಾಪದ. ಐ ವಾಂಟ್, ವಾಂಟ್ ಅನ್ನೋದು ಕ್ರಿಯಾಪದ. ಮುಂದೆ ಆಬ್ಜೆಕ್ಟ್ ಯಾವುದು, ಮೈ ಸನ್. ಮೈ ಸನ್ ಈಸ್ ಆಬ್ಜೆಕ್ಟ್ ಫಾರ್ ದಿ ವರ್ಬ್ ವಾಂಟ್. ವಾಂಟ್ ಅನ್ನೋ ಕ್ರಿಯಾಪದಕ್ಕೆ ಸನ್ ಅನ್ನುವಂಥದ್ದು, ಮೈ ಸನ್ ಅನ್ನುವಂಥದ್ದು ಆಬ್ಜೆಕ್ಟ್. ಈಗ ಮುಂದೆ ಟು ಬಿ ಎ ಡಾಕ್ಟರ್ ಅಂತ ಇದೆಯಲ್ಲ, ಆ ಟು ಬಿ ಈಸ್ ಲಿಂಕಿಂಗ್ ವರ್ಬ್. A doctor is complement. Doctor is complement, right? But to what is it complement? To what does it give information? To what does it tell what it is? ಇದು ಯಾವುದ್ರ ಬಗ್ಗೆ ನಮಗೆ ಇದು ಅದು ಏನಾಗಿದೆ ಅಂತ ಹೇಳುತ್ತೆ ಅಂತ ಹೇಳಿದ್ರೆ ನನ್ನ ಬಗ್ಗೆ ಹೇಳಲ್ಲ. ಅಂದ್ರೆ ಇಟ್ ಡಸಂಟ್ ಟೆಲ್ ದಟ್ ಐ ಆಮ್ ಡಾಕ್ಟರ್. ಇಟ್ ಟೆಲ್ಸ್ ದಟ್ ಮೈ ಸನ್ ಟು ಬಿ ಎ ಡಾಕ್ಟರ್ ಅಂದ್ರೆ ನನ್ನ ಮಗ ಡಾಕ್ಟರ್ ಆಗಬೇಕಂತ ನಾನು ಬಯಸ್ತಾ ಇದ್ದೇನೆ ಅಂತ. ಅದರ ಅರ್ಥ ನಾನು ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ ಬಯಸ್ತಾ ಇದ್ದೇನೆ. ಓಕೆ, ಅದೇ ರೀತಿ ಐ ಮೇಡ್ ಹಿಮ್ ಸ್ಯಾಡ್. ಐ ಮೇಡ್ ಹಿಮ್ ಸ್ಯಾಡ್ ಅಥವಾ ದಟ್ ಹಿ ಹ್ಯಾಸ್ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್ ಹ್ಯಾಸ್ ಮೇಡ್ ಹಿಮ್ sad. Has made him sad. That has failed in the examination. ನೋಡಿ ಇದು that he has failed in the examination ಅನ್ನೋ ಪಾರ್ಟ್ ಏನಿದೆಯಲ್ಲ ಇದು ಸಬ್ಜೆಕ್ಟ್. ಇದು that nominal clause. Yesterday in the previous video I discussed it in very detail. This is that nominal clause. That he has failed in the examination ಅಂದ್ರೆ ಪರೀಕ್ಷೆಯಲ್ಲಿ ಅವನು ನಪಾಸ್ ಆಗಿರ್ತಕ್ಕಂಥದ್ದು. has made him sad. ಅವನನ್ನ ಒಂದು ರೀತಿ ಅಸಂತೋಷಗೊಳ್ಳುವಂತೆ ಮಾಡಿದೆ ಅಂತ. ಅಸಂತೋಷ, ಇಲ್ಲಿ ಸ್ಯಾಡ್ ಅನ್ನುವಂಥದ್ದು ಕಾಂಪ್ಲಿಮೆಂಟ್. ಆದ್ರೆ ಸ್ಯಾಡ್ ಅನ್ನೋದು ಅದು ಯಾರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ ಆ ಹಿಮ್ ಅನ್ನುವಂಥ ಆಬ್ಜೆಕ್ಟ್ಗೆ ಸಂಬಂಧಪಟ್ಟದ್ದು. ಹಾಗಾಗಿ ದಟ್ ಈಸ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಐ ಎಮ್ ಎ ಟೀಚರ್ ಅಂತ ಹೇಳಿದ್ರೆ ಟೀಚರ್ ಈಸ್ ಕಾಂಪ್ಲಿಮೆಂಟ್. ಯಾವ್ದು ಕಾಂಪ್ಲಿಮೆಂಟ್, ಸಬ್ಜೆಕ್ಟ್ಗೆ ಕಾಂಪ್ಲಿಮೆಂಟ್. ಇದು ನನ್ನ ಬಗ್ಗೆ ಹೇಳುತ್ತದೆ ಐ ಅಂತ. ಈಗ ರಾಮ ಈಸ್ ಎ ಲೆಜೆಂಡರಿ ಕ್ಯಾರೆಕ್ಟರ್ ಅಂದ್ರೆ ಲೆಜೆಂಡರಿ ಕ್ಯಾರೆಕ್ಟರ್ ಈಸ್ ಎ ಕಾಂಪ್ಲಿಮೆಂಟ್. ಬಟ್ ಇದು ಯಾವ್ದು ಎಂತ ಕಾಂಪ್ಲಿಮೆಂಟ್, ಇದು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಯಾಕೆಂದ್ರೆ ರಾಮ ಅನ್ನೋದ್ರ ಬಗ್ಗೆ ಇದು ಹೇಳುತ್ತೆ ಅಲ್ವಾ. ಹೀಗೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಕಾಂಪ್ಲಿಮೆಂಟ್ಸ್ ಇನ್ ಇಂಗ್ಲಿಷ್. ಒನ್ ಈಸ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್, ಅನದರ್ ಒನ್ ಈಸ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ನಾವು ಲೆಟ್ ಅಸ್ ಕಮ್ ಟು ದಿ ಆಬ್ಜೆಕ್ಟ್. ಇದು ನೋಡಿ ಕರ್ತೃಪದ ಅಂತ ಕರಿತೀವಿ ನಾವು. ಕರ್ತೃಪದದಲ್ಲಿ ಕೂಡ ಎರಡು ತರ ಇದಾವೆ. ಕರ್ತೃಪದ ಅಂದ್ರೆ ಏನು ಅಂದ್ರೆ ಆಬ್ಜೆಕ್ಟ್ ಈಸ್ ಎ ವರ್ಡ್. ಆಬ್ಜೆಕ್ಟ್ ಈಸ್ ಎ ವರ್ಡ್ ಇನ್ ಎ ಸೆಂಟೆನ್ಸ್ ಅಥವಾ ಪಾರ್ಟ್ ಆಫ್ ಸೆಂಟೆನ್ಸ್. ಇಟ್ ಈಸ್ ಎನ್ ಎಲಿಮೆಂಟ್ ಇನ್ ಎ ಸೆಂಟೆನ್ಸ್ ದಟ್ refers to a thing which gets affected either directly or indirectly by the action of the subject ಅಂತ ಹೇಳ್ಬೋದು ನಾವು. ಕರ್ತೃವಿನ ಕ್ರಿಯೆಯಿಂದ ಬಾಧಿತಗೊಳ್ತಕ್ಕಂಥ, ಅದರ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥ, ಅದರ ಪರಿಣಾಮಕ್ಕೆ ತುತ್ತಾಗ್ತಕ್ಕಂಥ ವಸ್ತು, ವ್ಯಕ್ತಿ, ವಿದ್ಯಮಾನ ಯಾವುದೇ ಇರಲಿ ಅದು ಅದನ್ನ ರೆಫರ್ ಮಾಡತಕ್ಕಂಥ, ಸೂಚಿಸ್ತಕ್ಕಂಥ ಒಂದು ಪದಭಾಗ, ಒಂದು ವಾಕ್ಯದ ಘಟಕ, ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಆಬ್ಜೆಕ್ಟ್ ಅಂತಕ್ಕಂಥದ್ದು ಕೂಡ ಒಂದೇ ಪದದಲ್ಲಿ ಇರಬೇಕಂತ ಏನಿಲ್ಲ. ಆಬ್ಜೆಕ್ಟ್ ಅಂತಕ್ಕಂಥದ್ದು ಇಟ್ ಕ್ಯಾನ್ ಬಿ ಇನ್ ಎ ಸಿಂಗಲ್ ವರ್ಡ್ ಆರ್ ಇಟ್ ಕ್ಯಾನ್ ಬಿ ಎ ಗ್ರೂಪ್ ಆಫ್ ವರ್ಡ್ಸ್. ಅದು ಒಂದು ಪದ ಸಮುಚ್ಚಯ ಆಗಿರ್ಬೋದು,
ಒಂದು ಸಣ್ಣ ನಾಮಪದ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ವರ್ಬಲ್ ನೌನ್ ಇರ್ಬೋದು. ಈಗ ಐ ಲೈಕ್ ಸ್ವಿಮ್ಮಿಂಗ್ ಅಂತ ಹೇಳ್ಬಿಟ್ರೆ ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಅಂತಕ್ಕಂಥದ್ದು ಅಲ್ಲಿ ಒಂದ್ ಕಡೆ ಸ್ವಿಮ್ಮಿಂಗ್ ಈಸ್ ಮೈ ಹಾಬಿ ಅಂದಾಗ ಸಬ್ಜೆಕ್ಟ್ ಆಯ್ತು. ಆದ್ರೆ ಐ ಲೈಕ್ ಸ್ವಿಮ್ಮಿಂಗ್ ಅಂದಾಗ ಸ್ವಿಮ್ಮಿಂಗ್ ಬಿಕಮ್ಸ್ ಆಬ್ಜೆಕ್ಟ್ ಆಯ್ತು. ಲೈಕ್ ಅನ್ನೋ ಕ್ರಿಯಾಪದಕ್ಕೆ ಸ್ವಿಮ್ಮಿಂಗ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಯ್ತು. ಹಿಂಗೆ ಇದು ಕರ್ತೃಪದ. ಇದು ಇದರಲ್ಲಿ ನೋಡಿ ಎರಡು ತರದ ಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ಇಂಡೈರೆಕ್ಟ್ ಆಬ್ಜೆಕ್ಟ್ ಎರಡು ಇರ್ತವೆ. ಒಂದು ಸ್ಪೆಷಲ್ ಆಗಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಹಿ ಹ್ಯಾಸ್ ಗಿವನ್ ಮೀ ಹಿಸ್ ನೋಟ್ ಬುಕ್. ನೋಡಿ, ಹಿ ಹ್ಯಾಸ್ ಗಿವನ್ ಮೀ ಹಿಸ್ ನೋಟ್ ಬುಕ್, ಅವನು ನನಗೆ ತನ್ನ ನೋಟ್ ಪುಸ್ತಕವನ್ನು ಕೊಟ್ಟಿದ್ದಾನೆ ಅಂತ ಇದು ವಾಕ್ಯ. ಹಿ ಸಬ್ಜೆಕ್ಟ್, ಇಲ್ಲಿ ಹ್ಯಾಸ್ ಗಿವನ್ ಕ್ರಿಯಾಪದ, ಮೀ ಆಬ್ಜೆಕ್ಟ್, ಹಿಸ್ ನೋಟ್ ಬುಕ್ ಈಸ್ ಆಲ್ಸೋ ಆಬ್ಜೆಕ್ಟ್. ಎರಡು ಆಬ್ಜೆಕ್ಟ್ ಬಂದು, ಅವನು ನನಗೆ ತನ್ನ ನೋಟ್ ಪುಸ್ತಕವನ್ನ ಕೊಟ್ಟಿದ್ದಾನೆ, ಇದು ಕನ್ನಡ ವಾಕ್ಯದ ಅರ್ಥ. ಕ್ರಿಯೆ ಯಾವುದು ಇಲ್ಲಿ? ಕೊಡುವುದು ಕ್ರಿಯೆ ಅಲ್ವಾ? ಬಿಕಾಸ್ ಗಿವನ್ ಅನ್ನುವಂಥದ್ದು ಇಟ್ ಇಂಡಿಕೇಟ್ಸ್ ಆಕ್ಷನ್ ಆಫ್ ಗಿವಿಂಗ್. ಆಕ್ಷನ್ ಆಫ್ ಗಿವಿಂಗ್. ಈ ಆಕ್ಷನ್ ಆಫ್ ಗಿವಿಂಗಿಗೆ ಎರಡು ವಸ್ತುಗಳು ಒಳಗಾಗಿದ್ದಾವೆ, ತುತ್ತಾಗಿದ್ದಾವೆ. ಒಂದು ಕೊಟ್ಟ ವಸ್ತುವನ್ನು ಇಸ್ಕೊಳ್ಳೋನು, ಇನ್ನೊಂದು ಕೊಡಲ್ಪಡುವ ವಸ್ತು. ನೋಡಿ, ಇದರಲ್ಲಿ ನಮ್ಮ ಮೇನ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ, ವಿಚ್ ಒನ್ ಈಸ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಆರ್ ಡೈರೆಕ್ಟ್ಲಿ ಅಫೆಕ್ಟೆಡ್ ಬೈ ದಿ ಆಕ್ಷನ್ ಆಫ್ ದಿ ಸಬ್ಜೆಕ್ಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾವುದು ಇದರಲ್ಲಿ ನೇರವಾಗಿ ಆ ಕ್ರಿಯೆಗೆ, ಕೊಡುವ ಕ್ರಿಯೆಗೆ ತುತ್ತಾಗಿದೆ. ನೋಡಿ, ಅಲ್ಲಿ ಈಸ್ ನೋಟ್ ಬುಕ್ ಅನ್ನೋದು ತುತ್ತಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅದು ಅವನ ಕೈಯಿಂದ ನನ್ನ ಕೈಗೆ ಟ್ರಾನ್ಸ್ಫರ್ ಆಗುತ್ತೆ. ಕೊಡುವ ಕ್ರಿಯೆಯಲ್ಲಿ ನೋಟ್ ಬುಕ್ ಅಂತಕ್ಕಂಥದ್ದು ಇಟ್ ವಾಸ್ ಟ್ರಾನ್ಸ್ಫರ್ಡ್ ಫ್ರಮ್ ಹಿಸ್ ಹ್ಯಾಂಡ್ ಟು ಮೈ ಹ್ಯಾಂಡ್. ಅವನ ಕೈಯಿಂದ ನನ್ನ ಕೈಗೆ ಅದು ವರ್ಗಾವಣೆ ಆಗುತ್ತೆ, ಅದು ಕೊಡಲ್ಪಡುವ ವಸ್ತು. ಆದ್ದರಿಂದ ಇನ್ ದಿಸ್ ಕಾಂಟೆಕ್ಸ್ಟ್ ಆಫ್ ದಿ ಸೆಂಟೆನ್ಸ್, ಹಿಸ್ ನೋಟ್ ಬುಕ್ ಫಂಕ್ಷನ್ಸ್ ಲೈಕ್ ಡೈರೆಕ್ಟ್ ಆಬ್ಜೆಕ್ಟ್. ಆದ್ರಿಂದ ಇದು ಓಡಿ ಅಬ್ರಿವೇಷನ್ ಆಗಿ ಇದು ಓ ಬರೆದ್ಬಿಟ್ಟು ಸಣ್ಣದಾಗಿ ಕೆಳಗಡೆ ಡಿ ಅಂತ ಬರೀಬೇಕು, ಓಡಿ ಅಂತ. ಇನ್ನು ಮೀ ಅನ್ನೋದೇನು? ದಿಸ್ ಈಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಇದನ್ನ ಓ ಒನ್ ಅಂತ ಬರೀಬೇಕು. ಇಲ್ಲಿ ಇಂಗ್ಲಿಷ್ ಪ್ರಾಕ್ಟೀಸ್ ಅನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನಂದ್ರೆ, ವೆನ್ ವಿ ಯೂಸ್ ಡಬಲ್ ಆಬ್ಜೆಕ್ಟ್ಸ್ ಇನ್ ಅವರ್ ಸೆಂಟೆನ್ಸ್, ಆಲ್ವೇಸ್ ವಿ ಮಸ್ಟ್ ಪ್ಲೇಸ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಇನ್ ದ ಫಸ್ಟ್ ಪ್ಲೇಸ್, ಡೈರೆಕ್ಟ್ ಆಬ್ಜೆಕ್ಟ್ ಇನ್ ದ ಸೆಕೆಂಡ್ ಪ್ಲೇಸ್ ಅಲ್ವಾ? ನೋಡಿ, ಇಲ್ಲಿ ಹಿ ಹ್ಯಾಸ್ ಗಿವನ್ ಮೀ, ನೋಡಿ ಇದು ಮೀ ಮೊದ್ಲು ಹಾಕ್ಬೇಕು. ಗಿವನ್ ಮೀ ಹಿಸ್ ನೋಟ್ ಬುಕ್, ಹಿಂಗೆ ಅವನು ನನಗೆ, ಹಿ ಹ್ಯಾಸ್ ಗಿವನ್ ಮೀ ಅನ್ನೋದನ್ನು ಮೊದಲು ಹಾಕಿದೆ ನಾನು, ಇದು ಓ ಒನ್. ಇದು ಹಿಸ್ ನೋಟ್ ಬುಕ್, ಇದು ಓಡಿ, ಇದು ಆನಂತರ ಬಂತು. ಇದನ್ನ ಈ ರೀತಿ ಹೇಳೋದನ್ನ ಕಲಿಬಾರದು. ಯಾವ ರೀತಿ ಅಂದ್ರೆ, ಹಿ ಹ್ಯಾಸ್ ಗಿವನ್ ಹಿಸ್ ನೋಟ್ ಬುಕ್ ಟು ಮೀ ಅಂತ ಹಿಂಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಂಗ್ಲಿಷ್ನಲ್ಲಿ ಇಲ್ಲ. ಇಷ್ಟು ಇದು ಆಬ್ಜೆಕ್ಟ್ ಬಗ್ಗೆ ಸಾಕು. ಇನ್ನು ಲೆಟ್ ಅಸ್ ಕಮ್ ಟು adverbial. Adverbial is also a part of sentence. It is an element. It can be in a single word or it can be in group of words. So many times prepositional phrases function like adverbial. Even adverb also is adverbial. ನೆನ್ಪಿಟ್ಕೋಬೇಕು, ಅಡ್ವರ್ಬಿಯಲ್ ಅನ್ನೋದು ಅಡ್ವರ್ಬೆ ಅಂತ ಅಲ್ಲ. ಅಡ್ವರ್ಬ್ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚ್, ಅದು ಒಂದು ಸಣ್ಣ ಘಟಕ, ಅದು ಸ್ಮಾಲರ್ ಯೂನಿಟ್ ಆಫ್ ದಿ ಸೆಂಟೆನ್ಸ್. ಬಟ್ ಸೆಂಟೆನ್ಸ್ ಎಲಿಮೆಂಟ್ ಅಂದಾಗ ಅದು ದೊಡ್ಡ ಯೂನಿಟ್. ಅದು ಇಲ್ಲಿ ಅಡ್ವರ್ಬ್ ಕೂಡ ಅಡ್ವರ್ಬಿಯಲ್ ಆಗಿ ಕೆಲಸ ಮಾಡುತ್ತೆ, ಅದು ಕೂಡ ಒಂದು ಅಡ್ವರ್ಬಿಯಲ್ಲೇ, ಅಲ್ಲ ಅಂತಲ್ಲ. ಆದ್ರೆ ಅಡ್ವರ್ಬಿಯಲ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಜಸ್ಟ್ ಕನ್ಫೈನ್ಡ್ ಟು ಅಡ್ವರ್ಬ್ ಓನ್ಲಿ. ಇದು ಮೊದಲು ಅರ್ಥ ಮಾಡ್ಕೋಬೇಕು. ಅಡ್ವರ್ಬಿಯಲ್ ಅನ್ನುವಂಥದ್ದು ಕೇವಲ ಅಡ್ವರ್ಬ್ ಅಲ್ಲ, ಅದು ಇನ್ನು ಬೇರೆ ಬೇರೆ ಪದಗಳು ಕೂಡ ಇರ್ತವೆ, ಅಲ್ಲಿ ಅನೇಕ ಪದಗುಚ್ಛಗಳು ಇರ್ತವೆ. ಮುಖ್ಯವಾಗಿ ಪ್ರಿಪೋಸಿಷನಲ್ ಫ್ರೇಸ್ಗಳು. ಈಗ ಇನ್ ದ ವೆಲ್, ಆನ್ ದ ಟ್ರೀ, ಆನ್ ದ ಹಿಲ್, ಇನ್ ದ ಬಸ್, ಈ ತರದ ಪದಗಳು ಅಡ್ವರ್ಬಿಯಲ್ ಆಗಿ ಕೆಲಸ ಮಾಡ್ತವೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಅಡ್ವರ್ಬಿಯಲ್ ಅನ್ನುವಂಥ ಪಾರ್ಟ್ ಅನ್ನ ನಾವು ಹೇಗೆ ಗುರುತಿಸಬೇಕು, ಅಥವಾ ಇದು ಯಾವ ಪ್ರಶ್ನೆಗೆ ನಮಗೆ ಉತ್ತರವನ್ನು ಕೊಡುತ್ತೆ ಅಂತ ತಿಳ್ಕೋಬೇಕು. ನೋಡಿ, ಅಡ್ವರ್ಬಿಯಲ್ is an element. It is also an important part of the sentence. It gives us answer for these three questions.
ಐದರ್ ಆಫ್ ದೀಸ್ 3 ಕ್ವಶನ್ಸ್, ಯಾವುದಾದ್ರೂ ಇಂಥ 3 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗ್ತತಿ ಅಂದ್ರೆ ಅದು ಅನ್ಡೌಟೆಡ್ಲಿ ಇಟ್ ಈಸ್ ಕಾಲ್ಡ್ ಅಡ್ವರ್ಬಿಯಲ್ ಅಂತ. ಯಾವ ಪ್ರಶ್ನೆ? ವೇರ್ ದ ಆಕ್ಷನ್ ಟೇಕ್ಸ್ ಪ್ಲೇಸ್, ವೆನ್ ದ ಆಕ್ಷನ್ ಟೇಕ್ಸ್ ಪ್ಲೇಸ್ ಅಂಡ್ ಹೌ ದ ಆಕ್ಷನ್ ಟೇಕ್ಸ್ ಪ್ಲೇಸ್. ಕ್ರಿಯೆ ಹೇಗೆ, ಎಲ್ಲಿ, ಯಾವಾಗ ಸಂಭವಿಸುತ್ತದೆ. ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಅಲ್ಲಿ ನಮ್ಗೆ ಉತ್ತರ ಸಿಗ್ತದೆ ಅಂದ್ರೆ ಅದನ್ನು ನಾವು ನಿಸ್ಸಂದೇಹವಾಗಿ ಅಡ್ವರ್ಬಿಯಲ್ ಅಂತ ಕರಿತೀವಿ. ಈ ಕೆಲವು ಉದಾಹರಣೆ ನೋಡೋಣ. ನೋಡಿ, ಹಿ ರ್ಯಾನ್ ಫಾಸ್ಟ್ ಅಂತ ನಾನು ಹೇಳಿದೆ. ಹಿ ರ್ಯಾನ್ ಫಾಸ್ಟ್ ಅಂತ ಹೇಳಿದ್ರೆ ಫಾಸ್ಟ್ ಈಸ್ ಅಡ್ವರ್ಬಿಯಲ್. ಇದೇನು ಹೇಳುತ್ತೆ? ಇದು ಅಡ್ವರ್ಬಿಯಲ್ ಆಫ್ ಮ್ಯಾನರ್ಸ್. ಅಡ್ವರ್ಬಿಯಲ್ ಆಫ್ ಮ್ಯಾನರ್ಸ್ ಅಂದ್ರೆ ಒಂದು ಆಕ್ಷನ್ ಹೇಗೆ ಸಂಭವಿಸಿತು ಅನ್ನೋದಕ್ಕೆ ನಮ್ಗೆ ಅದು ಉತ್ತರ ಕೊಡುತ್ತದೆ. ಅಡ್ವರ್ಬಿಯಲ್ ಆಫ್ ಮ್ಯಾನರ್ಸ್ ಅಂತ ಕರಿತೀವಿ ಅಲ್ವಾ. ಆಮೇಲೆ ಹಿ ರ್ಯಾನ್ ಓವರ್ ದ ಹಿಲ್, ಅವನು ಬೆಟ್ಟದ ಮೇಲಕ್ಕೆ ಓಡಿದ ಅಂತ ಹೇಳಿದ್ರೆ ನೋಡಿ, ಇದು ಸ್ಥಳ ಹೇಳುತ್ತಿದ್ದು ಅವನು ಎಲ್ಲಿ ಓಡಿದ ಅಂತ. ಹಿ ರ್ಯಾನ್, ಹಿ ವೆಂಟ್ ಇನ್ ಟು ದ ಹೋಟೆಲ್ ಜಸ್ಟ್ ಎ ಮಿನಿಟ್ ಎಗೋ. ನೋಡಿ, ಹಿ ವೆಂಟ್ ಇನ್ ಟು ದ ಹೋಟೆಲ್ ಜಸ್ಟ್ ಎ ಮಿನಿಟ್ ಎಗೋ. ಒಂದು ಹೋಟೆಲ್ನಾಗ ಈ ಒಂದು ನಿಮಿಷದ ಹಿಂದೆ ಹೋದ ಅವನು. ನೋಡಿ, ಇದು ಯಾವಾಗ? ಇನ್ ಜಸ್ಟ್ ಎ ಮಿನಿಟ್ ಎಗೋ ಅನ್ನೋದು ಐತಲ್ಲ, ಇದು ಅಡ್ವರ್ಬಿಯಲ್. ಇದು ಅಡ್ವರ್ಬಿಯಲ್ ಆಫ್ ಟೈಮ್. ಅಡ್ವರ್ಬಿಯಲ್ ಆಫ್ ಟೈಮ್. ಹಾಗಾಗಿ ಅಡ್ವರ್ಬಿಯಲ್ ನಲ್ಲಿ ಅಡ್ವರ್ಬಿಯಲ್ ಆಫ್ ಮ್ಯಾನರ್ಸು, ಅಡ್ವರ್ಬಿಯಲ್ ಆಫ್ ಟೈಮು, ಹಿಂಗೆ ಬೇರೆ ಬೇರೆ ಅರ್ಥ ಕೊಡ್ತಕ್ಕಂಥ ಅಡ್ವರ್ಬಿಯಲ್ಸ್ಗಳಿದಾವೆ. ಹಿ ಕೇಮ್ ಎಸ್ಟರ್ಡೇ ಅಂತ ನಾನು ಹೇಳಿದೆ ಅಂದ್ರೆ ನೋಡಿ, ಹಿ ಸಬ್ಜೆಕ್ಟ್, ಕೇಮ್ ಕ್ರಿಯಾಪದ, ಎಸ್ಟರ್ಡೇ ಅಡ್ವರ್ಬಿಯಲ್. ಇದು SVA ಪ್ಯಾಟರ್ನ್. ಇದು ಹಿ ಕೇಮ್ ಎಸ್ಟರ್ಡೇ SVA ಪ್ಯಾಟರ್ನ್. ಇಲ್ಲಿ ಎಸ್ಟರ್ಡೇ ಅನ್ನುವಂಥದ್ದು ಇದು ನೌನು, ಆದ್ರೆ ಇಲ್ಲಿದು ಈ ಸೆಂಟೆನ್ಸ್ ನಲ್ಲಿ ಅಡ್ವರ್ಬಿಯಲ್. ಇದು ನಮ್ಗೆ ಏನ್ ಇನ್ಫಾರ್ಮೇಶನ್ ಕೊಡುತ್ತೆ ಅಂದ್ರೆ ಅವನು ಯಾವಾಗ ಬಂದ ಅಂತ ಹೇಳುತ್ತೆ. ಅದು ನಿನ್ನೆ ಬಂದ ಅಂತ. ಹಿ ಕೇಮ್ ಎಸ್ಟರ್ಡೇ. ಹಾಗಾಗಿ ಇದು ಅಡ್ವರ್ಬಿಯಲ್ ಆಫ್ ಟೈಮ್. ಇದು ನಮಗೆ ವೆನ್ ಡಿಡ್ ಹಿ ಕಮ್ ಅನ್ನೋದಕ್ಕೆ ಆನ್ಸರ್ ಕೊಡ್ತದೆ. ವೆನ್ ಡಿಡ್ ಹಿ ಕಮ್ ಅಂದ್ರೆ ಎಸ್ಟರ್ಡೇ. ವೆನ್ ವಿಲ್ ಹಿ ಗೋ? ಹಿ ವಿಲ್ ಗೋ ಟುಮಾರೋ. ಟುಮಾರೋ ಅಡ್ವರ್ಬಿಯಲ್. ನೋಡಿ, ಹೀಗೆ ಅಡ್ವರ್ಬಿಯಲ್ಗಳು ಒಂದು ವಾಕ್ಯದ ಭಾಗ, ಒಂದು ಎಲಿಮೆಂಟು, ಅವು ಕ್ರಿಯೆ ಹೇಗೆ, ಯಾವಾಗ ಮತ್ತು ಎಲ್ಲಿ ಸಂಭವಿಸುತ್ತದೆ ಅನ್ನೋದಕ್ಕೆ ನಮಗೆ ಉತ್ತರವನ್ನು ಕೊಡ್ತವೆ. ನೋಡಿ, ಇಷ್ಟು ನಮಗೆ ಒಂದು ಬ್ರೀಫ್ ಇನ್ಫಾರ್ಮೇಶನ್ ನಾವು ತೆಗೆದುಕೊಂಡು ನಾವು ಇನ್ನು ಯಾವುದು ಬಹಳ ಮುಖ್ಯವಾದ ಎಲಿಮೆಂಟು ಕ್ರಿಯಾಪದಕ್ಕೆ ನಾವು ಹೋಗೋಣ. ಓಕೆ, ನೋಡಿ, ಇದೆಲ್ಲ ಯಾಕೆ ಬೇಕಂತ ಸ್ವಲ್ಪ ತಿಳ್ಕೊಳ್ಳಿ. ನಾಳೆ ನಾವು ಟೆನ್ಸ್ ಕಲಿತೀವಿ. ಟೆನ್ಸ್ ಕಲಿತರ ಜೊತೆಗೆ ನಾವೇನು ಮಾಡ್ತೀವಿ, ಆಕ್ಟಿವ್ ಪ್ಯಾಸಿವ್ ಕಲಿತೀವಿ. ಆವಾಗ ಆಕ್ಟಿವ್ ಪ್ಯಾಸಿವ್ ಕಲಿಯುವಾಗ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಬೇಸ್ಗೆ ಬರಿಬೇಕು, ಸಬ್ಜೆಕ್ಟನ್ನು ಬೈ ಹಚ್ಚಿ ಆಬ್ಜೆಕ್ಟ್ ಬೇಸ್ಗೆ ಬರಿಬೇಕು, ಬದಲಾವಣೆ ಮಾಡ್ಬೇಕು ಅಲ್ಲಿ. ಆಗ ನಮಗೆ ಪರಿಪೂರ್ಣ ಜ್ಞಾನ ಇರಬೇಕು. ಇದರಲ್ಲಿ ಆಬ್ಜೆಕ್ಟ್ ಯಾವುದು, ಸಬ್ಜೆಕ್ಟ್ ಯಾವುದು, ಕ್ರಿಯಾಪದ ಯಾವುದು, ಅಡ್ವರ್ಬಿಯಲ್ ಯಾವುದು, ಇದನ್ನು ಹೇಗೆ ಬರೆದ್ರೆ ನಾವು ಪ್ಯಾಸಿವ್ ವಾಕ್ಯ ಮಾಡ್ಬೋದು ಅಂತ. ಇದು ಒಂದು. ಎರಡನೇದಾಗಿ, ಈ ವಾಕ್ಯದ ಬಿಡಿ ಬಿಡಿ ಭಾಗಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಒಂದು ವಾಕ್ಯದ ಅರ್ಥವನ್ನು ನಾವು ಕಂಪ್ಲೀಟ್ ಆಗಿ ಗ್ರಹಿಸಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ನಮಗೆ ತಿಳಿಯಲ್ಲ ಅಂತ. ಈಗ ಲೆಟ್ ಅಸ್ ಕಮ್ ಟು ದ ಇಂಪಾರ್ಟೆಂಟ್ ಎಲಿಮೆಂಟ್, ದಟ್ ಈಸ್ ವರ್ಬ್. ವರ್ಬ್ಗೆ ನಾವು ಬರೋಣ. ಈಗ ನೋಡಿ, ಬೋರ್ಡ್ ಮೇಲೆ ನಾನು ಬರೆದಿದ್ದೀನಿ. ಬಹುಶಃ ಅದು ಕಾಣಬಹುದು ಅಥವಾ ಕಾಣದೆ ಇರಬಹುದು. ಸ್ವಲ್ಪ ಈ ಕಡೆ ನಾನು ತೋರಿಸ್ತೀನಿ. ಇದು ದಿಸ್ ಈಸ್ ವರ್ಬ್. ವರ್ಬ್ ಅನ್ನ ನಾವು ವರ್ಬ್ ಕ್ಯಾನ್ ಬಿ categorized or classed into 2 important categories. Verb can be classed into 2 important categories. One is lexical verb, another one is auxiliary verb. ಇಲ್ಲಿ ಲೆಕ್ಸಿಕಲ್ ವರ್ಬ್ ಅಂದ್ರೆ ಏನು? ಲೆಕ್ಸಿಕಲ್ ವರ್ಬ್ ಮೀನ್ಸ್ ಕಾಮನ್ ವರ್ಬ್ ಅಲ್ವಾ. ಲೆಕ್ಸಿಸ್ ಅನ್ನೋ ಪದಕ್ಕೆ ಸ್ಟೋರ್ ಆಫ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಎಲ್ಲ ಪದವು ಸ್ಟೋರ್ ಆಫ್ ಲ್ಯಾಂಗ್ವೇಜ್ ಇಂದಲೇ ಬರುತ್ತೆ. ಆದರೆ ಆಸ್ ಫಾರ್ ಆಸ್ verbs are concerned, lexical verbs can be called as generally general verb or common verb ಅಂತ ಕರಿಬಹುದು. ನಾವು ಒಂದು ಸಾಮಾನ್ಯವಾದ ಯಾವುದೇ ಕ್ರಿಯಾಪದ ಅದು ಲೆಕ್ಸಿಕಲ್ ವರ್ಬ್ ಅಂತ ಕರಿಬಹುದು. ಇನ್ನೊಂದು ವರ್ಗ ಯಾವುದು ಅಂತ ಹೇಳಿದ್ರೆ ಆಕ್ಸಿಲರಿ, AUXILIARY, ಆಕ್ಸಿಲರಿ ವರ್ಬ್ ಅಂತ. ಆಕ್ಸಿಲರಿ ವರ್ಬ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಅಂತ ಕರಿಬೇಕು. ಹೆಲ್ಪಿಂಗ್ ವರ್ಬ್ ಅಂದ್ರೆ ಸಹಾಯಕ ಕ್ರಿಯಾಪದ ಅಂತ. ನೋಡು, ಕನ್ನಡ ಭಾಷೆಗೂ ಇಂಗ್ಲಿಷ್ ಭಾಷೆಗೂ ಇರುವ ಒಂದು ವ್ಯತ್ಯಾಸವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಏನಂತ ಹೇಳಿದ್ರೆ, ಕನ್ನಡ ಭಾಷೆಯಲ್ಲಿ ಸಹಾಯಕ ಕ್ರಿಯಾಪದದ ಸಿಸ್ಟಮ್ ಇಲ್ಲ. ದೇರ್ ಈಸ್ ನೋ ಸಿಸ್ಟಮ್ ಆಫ್ ಹೆಲ್ಪಿಂಗ್ ವರ್ಬ್ ಇನ್ ಕನ್ನಡ. ನಾವೇನ್ ಮಾಡ್ತೀವಿ ಕನ್ನಡದಲ್ಲಿ ಅಂದ್ರೆ,
ನಮ್ಮ ಉದ್ದೇಶಕ್ಕೆ ತಕ್ಕಂತೆ ಕ್ರಿಯಾಪದಕ್ಕೆ ಕೆಲವು ಅಂತ್ಯ ಪ್ರತ್ಯಯಗಳನ್ನ ಸೇರಿಸ್ತಾ, ಅಂತ್ಯ ಪ್ರತ್ಯಯಗಳನ್ನ ಯಾವುದೋ ಒಂದೆರಡು ಅಕ್ಷರಗಳನ್ನು ಸೇರಿಸಿ, ಪದಗಳನ್ನು ಸೇರಿಸಿ ಆ ಕ್ರಿಯಾಪದವನ್ನ ನಮಗೆ ಬೇಕಾದಂಥ ಮೀನಿಂಗ್ ಸೃಷ್ಟಿಸುವಂತೆ ಅಥವಾ ಕೊಡುವಂತೆ ನಾವು ಮಾಡ್ಕೊಂಡ್ಬಿಡ್ತೀವಿ. ಈಗ ಉದಾಹರಣೆ ಹೇಳ್ತೀನಿ ನಾನು. ಈಗ ಹೋಗು ಅನ್ನೋದು ಒಂದು ಕ್ರಿಯಾಪದ ಅಂತ ತಿಳ್ಕೊಳ್ಳಿ. ಅದನ್ನ ನಾನು ಪಾಸ್ಟ್ ಟೆನ್ಸ್ಗೆ ಹೇಳೋದಾದ್ರೆ ಹೋದ ಅಂತ ಹೇಳ್ತೀನಿ, ಹೋಗಿಬಿಟ್ಟ ಅಂತ ಹೇಳ್ತೀನಿ, ಹೋಗಿದ್ದಾನೆ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಹೋಗಿಬಿಟ್ಟ, ಹೋದ, ಹೋಗಿದ್ದಾನೆ ಅಂತ ಪದ ಬದಲಾವಣೆ ಮಾಡಿದ್ವಿ ಅಷ್ಟೇ. ಇದಕ್ಕೆ ಸಹಾಯಕ ಕ್ರಿಯಾಪದ ಇಲ್ಲ ಇಲ್ಲಿ. ಅದನ್ನ ನಾನು ಇನ್ನು ಬೇರೆ ಬೇರೆ ಅರ್ಥ, ನಾಳೆ ಹೋಗಬಹುದು, ಹೋಗಲಿರುವನು, ಈಗ ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ, ಕಂಟಿನ್ಯೂಸ್ ಆಕ್ಷನ್, ಹೋಗುತ್ತಾ ಇದ್ದಾನೆ ಅಂತ ಹೇಳ್ತೀನಿ ಅಲ್ವಾ. ಆದರೆ ಇನ್ ಇಂಗ್ಲಿಷ್ ದೇರ್ ಈಸ್ ನೋ ಸಚ್ ಕೈಂಡ್ ಆಫ್ ಸಿಸ್ಟಮ್. ಯು ಕೆನಾಟ್ ಕ್ರಿಯೇಟ್ ಸಚ್ ಎ ಮೀನಿಂಗ್ ವಿತ್ ಎ ವರ್ಬ್ ಇಟ್ ಸೆಲ್ಫ್. ಒಂದು ಕ್ರಿಯಾಪದದಿಂದಲೇ ನಾವು ಆ ಅರ್ಥವನ್ನ, ಬೇಕಾದಂಥ ಅರ್ಥಗಳನ್ನು, ವಾಟ್ ಎವರ್ ದ ಮೀನಿಂಗ್ ವಿ ವಾಂಟ್, we cannot create such meaning that we need in a particular context by verb itself. ಕ್ರಿಯಾಪದದಿಂದಲೇ ನಾವು ನಮಗೆ ಬೇಕಾದ ಅರ್ಥವನ್ನ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಇಂಗ್ಲಿಷ್ನಲ್ಲಿ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ದೇರ್ ಈಸ್ ಎ ಸ್ಪೆಷಲ್ ಸಿಸ್ಟಮ್ ಇನ್ ಇಂಗ್ಲಿಷ್, ದಟ್ ಈಸ್ ಆಕ್ಸಿಲರಿ ವರ್ಬ್ ಸಿಸ್ಟಮ್. ಆಕ್ಸಿಲರಿ ಕ್ರಿಯಾಪದ ಅನ್ನುವಂಥದ್ದಿದೆ ಅಲ್ವಾ. ಇರಲಿ, ಈಗ ಈ ಕ್ರಿಯಾಪದಗಳನ್ನು ಒಂದೊಂದಾಗಿ ನಾವು ಅರ್ಥ ಮಾಡಿಕೊಳ್ತಾ ಬರೋಣ. ನೋಡಿ, ಲೆಕ್ಸಿಕಲ್ ವರ್ಬ್ ಅಂತ ಹೇಳಿದೆ. ಲೆಕ್ಸಿಕಲ್ ವರ್ಬ್ ಕ್ಯಾನ್ ಬಿ ಫಸ್ಟ್ ಕ್ಲಾಸ್ಡ್ ಇಂಟು ಟೂ ಕ್ಯಾಟಗರೀಸ್. ಒನ್ ಈಸ್ ರೆಗ್ಯುಲರ್ ವರ್ಬ್, ಅನದರ್ ಒನ್ ಈಸ್ ಇರೆಗ್ಯುಲರ್ ವರ್ಬ್. ರೆಗ್ಯುಲರ್ ಮತ್ತು ಇರೆಗ್ಯುಲರ್ ಅಂತ ಕರಿತೀವಿ. ಏನ್ ರೆಗ್ಯುಲರ್ ವರ್ಬ್ ಅಂದ್ರೆ ಏನು? ಆ ರೆಗ್ಯುಲರ್ ವರ್ಬ್ ಈಸ್ ದಿ ಒನ್ ವಿಚ್ ಹ್ಯಾಸ್ ಓನ್ಲಿ ಒನ್ ಫಾರ್ಮ್ ಇನ್ ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್. ರೆಗ್ಯುಲರ್ ವರ್ಬ್ಗೆ ಪಾಸ್ಟ್ ಮತ್ತು ಪಾರ್ಟಿಸಿಪಲ್ ಎರಡರಲ್ಲಿ ಒಂದೇ ಫಾರ್ಮ್ ಇದೆ. ಅದು ದಟ್ ಈಸ್ ಇಡಿ ಫಾರ್ಮ್. ಮೋಸ್ಟ್ಲಿ ಇನ್ ಮೋಸ್ಟ್ ಕೇಸಸ್ ದಟ್ ಈಸ್ ಇಡಿ ಫಾರ್ಮ್. ಅಂದ್ರೆ ಎ ವರ್ಬ್ has the same form in past tense and past participle also. Most probably that is ed form. That kind of verb is called regular verb. ಅಂದ್ರೆ ಯಾವ ಕ್ರಿಯಾಪದವು ಭೂತಕಾಲ ಮತ್ತು ಭೂತ ಕೃದ್ವಾಚಕ ಅಂತ ಕರೀತಾರೆ ಕನ್ನಡದಲ್ಲಿ. ಭೂತ ಕೃದ್ವಾಚಕ ಅಂತ. ಆ ಪಾಸ್ಟ್ ಭೂತ, ಪಾರ್ಟಿಸಿಪಲ್ ಭೂತ ಕೃದ್ವಾಚಕ ಅಂತ, ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಆ ಎರಡರಲ್ಲಿ ಒಂದೇ ಫಾರ್ಮ್ ಅನ್ನ ಹೊಂದಿದ್ರೆ ಅದು ರೆಗ್ಯುಲರ್ ವರ್ಬ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನೋಡಿ, ಲೈಕ್, ಲೈಕ್ಡ್, ಲೈಕ್ಡ್. ಕಿಲ್, ಕಿಲ್ಡ್, ಕಿಲ್ಡ್. ಲವ್, ಲವ್ಡ್, ಲವ್ಡ್. ನೋಡಿ, ಇಲ್ಲಿ ಲವ್ ಬೇಸ್ ಫಾರ್ಮ್, ಲವ್ಸ್ ಎಸ್ ಫಾರ್ಮ್. ಆಮೇಲೆ ಬರ್ತೀನಿ ಕ್ರಿಯಾಪದದ ಫಾರ್ಮ್ಗೆ, ಸದ್ಯಕ್ಕೆ ತಿಳ್ಕೊಳ್ಳೋಣ. ಲವ್ ಬೇಸ್ ಫಾರ್ಮ್, ಲವ್ಸ್ ಎಸ್ ಫಾರ್ಮ್, ಲವಿಂಗ್ ಎನ್ ಜಿ ಫಾರ್ಮ್, ಲವ್ಡ್ ಪಾಸ್ಟ್ ಫಾರ್ಮ್, ಮತ್ತೆ ಲವ್ಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಹಾಗಾಗಿ ಲವ್ ಅಂತಕ್ಕಂಥದ್ದು ರೆಗ್ಯುಲರ್ ವರ್ಬ್, ಇಟ್ ಇಸ್ ನಾಟ್ ಇರ್ರೆಗ್ಯುಲರ್ ವರ್ಬ್. ಆದರೆ ಗೋ, ಬ್ರೇಕ್, ನೋಡಿ, ಸಚ್ ಕೈಂಡ್ ಆಫ್ ವರ್ಬ್, ಸಿ, ಇವೆಲ್ಲವೂ ಇರ್ರೆಗ್ಯುಲರ್ ವರ್ಬ್. ಯಾಕೆ ಇರ್ರೆಗ್ಯುಲರ್ ವರ್ಬ್ ಅಂದ್ರೆ ಇವು ಭೂತಕಾಲ ಮತ್ತು ಭೂತ ಕೃದ್ವಾಚಕ ಕಾಲ ಅಂದ್ರೆ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿ ಬೇರೆ ಬೇರೆ ಆಗ್ತವೆ. ದೇ ವೆರಿ ಫ್ರಮ್ ಪಾಸ್ಟ್ ಟು ಪಾಸ್ಟ್ ಪಾರ್ಟಿಸಿಪಲ್. ಫಾರ್ ಎಕ್ಸಾಂಪಲ್, ಈ ಗೋ ತಗೊಳ್ಳಿ. ಗೋ ಪಾಸ್ಟ್ ನಲ್ಲಿ ವೆಂಟ್ ಆಗುತ್ತೆ, ಪಾರ್ಟಿಸಿಪಲ್ ನಲ್ಲಿ ಗಾನ್ ಆಗುತ್ತೆ. ಅದು ಪಾಸ್ಟ್ ನಲ್ಲಿ ವೆಂಟ್ ಆಗುತ್ತೆ, ಪಾರ್ಟಿಸಿಪಲ್ ನಲ್ಲಿ ಗಾನ್ ಆಗುತ್ತೆ. ಅದೇ ತರ ಸಿ ಅನ್ನೋದು ಪಾಸ್ಟ್ ನಲ್ಲಿ ಸಾ ಆಗುತ್ತೆ, ಪಾರ್ಟಿಸಿಪಲ್ ನಲ್ಲಿ ಸೀನ್ ಆಗಿಬಿಡ್ತದೆ. ಬ್ರೇಕ್ ಅನ್ನೋ ಕ್ರಿಯಾಪದ ತಗೊಳ್ಳಿ ನೀವು. ಬ್ರೇಕ್ ಅನ್ನೋದು ಪಾಸ್ಟ್ ನಲ್ಲಿ ಬ್ರೋಕ್ ಆಗುತ್ತೆ, ಪಾರ್ಟಿಸಿಪಲ್ ನಲ್ಲಿ ಬ್ರೋಕನ್ ಆಗುತ್ತೆ. ಫಾರ್ಗೆಟ್ ಅನ್ನೋದು ತಗೊಳ್ಳಿ. ಫಾರ್ಗೆಟ್, ಫಾರ್ಗಾಟ್, ಕೆಲವೊಮ್ಮೆ ಫಾರ್ಗಾಟ್ ಅಂತಾನು ಹೇಳ್ತೀವಿ, ಇಲ್ಲ ಅಂತಲ್ಲ, ಆದ್ರೆ ಫಾರ್ಗಾಟನ್ ಅಂತಾನು ಹೇಳ್ತೀವಿ. ಫಾರ್ಗೆಟ್, ಫಾರ್ಗಾಟ್, ಫಾರ್ಗಾಟನ್. ಹಿಂಗೆ ರೈಡ್, ರೋಡ್, ರಿಡನ್, RID, ರೈಡ್. ನೋಡಿ, ರೆಗ್ಯುಲರ್ ವರ್ಬ್ ಇದು. ರೈಡ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಫಾರ್ಮ್, ಇದು ಬೇಸ್ ಫಾರ್ಮ್. ಅದನ್ನ ನಾವು ಪಾಸ್ಟ್ ನಲ್ಲಿ ಹೇಳೋದಾದ್ರೆ ರೋಡ್ ಅಂತ ಹೇಳ್ತೀವಿ, ROD, ರೋಡ್. ಅದನ್ನ ಪಾರ್ಟಿಸಿಪಲ್ ನಲ್ಲಿ ಹೇಳೋದಾದ್ರೆ ರಿಡನ್ ಅಂತ ಹೇಳ್ಬಿಡ್ತೀವಿ, ರೈಡ್, ರೋಡ್, ರಿಡನ್. ಅದೇ ರೀತಿ ರೈಟ್ ಅನ್ನೋ ಕ್ರಿಯಾಪದ ತಗೊಳ್ಳಿ ನೀವು, WRIT, ರೈಟ್. ರೈಟ್ ಈಸ್ ಅನ್ ಇರ್ರೆಗ್ಯುಲರ್ ವರ್ಬ್. ನೋಡಿ, ರೈಟ್ ಪಾಸ್ಟ್ ನಲ್ಲಿ ರೋಟ್ ಆಗುತ್ತೆ, ಪಾರ್ಟಿಸಿಪಲ್ ನಲ್ಲಿ ರಿಟರ್ನ್ ಆಗುತ್ತೆ. ನೋಡಿ, ಹೀಗೆ
ಲೆಕ್ಸಿಕಲ್ ವರ್ಬ್ಸ್ಗಳಲ್ಲಿ ಎರಡು ಕೆಟಗರಿ ಮುಖ್ಯವಾಗಿ, ಒಂದು ರೆಗ್ಯುಲರ್ ವರ್ಬ್, ಇನ್ನೊಂದು ಇರೆಗ್ಯುಲರ್ ವರ್ಬ್. ಇದು ಆಮೇಲೆ ಇದರಲ್ಲಿ ಫಾರ್ಮ್ಸ್ ಉಂಟು. ಈ ಕ್ರಿಯಾಪದ ಲೆಕ್ಸಿಕಲ್ ವರ್ಬ್ಸ್ಗಳಲ್ಲಿ ಫಾರ್ಮ್ಸ್ ಉಂಟು. ಎಷ್ಟು ಫಾರ್ಮ್ಸು? ರೆಗ್ಯುಲರ್ ವರ್ಬ್ಗೆ 4 ಫಾರ್ಮ್ಸ್ ಇದಾವೆ, ಇರೆಗ್ಯುಲರ್ ವರ್ಬ್ಗೆ 5 ಫಾರ್ಮ್ಸ್ ಇದಾವೆ. ಹೇಗೆ ಅಂತ ಹೇಳಿದ್ರೆ, ಈಗ ನಾನು ಜಸ್ಟ್ ಹೇಳಿದೆ ನೋಡಿ, ಲೈಕ್ ತಗೊಳ್ಳಿ ನೀವು, ಇದಕ್ಕೆ 4 ಫಾರ್ಮ್ ಇರೋದು. ಬೇಸ್ ಫಾರ್ಮ್ ಲೈಕ್, ಎಸ್ ಫಾರ್ಮ್ ಲೈಕ್ಸ್, ING ಫಾರ್ಮ್ ಲೈಕಿಂಗ್, ಪಾಸ್ಟ್ ಫಾರ್ಮ್ ಲೈಕ್ಡ್, ಪಾರ್ಟಿಸಿಪಲ್ ಫಾರ್ಮ್ ಆಲ್ಸೋ ಲೈಕ್ಡ್. ಹೀಗೆ ಸೇಮ್, ಅದು ಒಂದೇ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಕಿಲ್ ಅನ್ನೋ ಪದ ತಗೊಳ್ಳಿ ನೀವು, ಕಿಲ್ ಬೇಸ್ ಫಾರ್ಮ್, ಕಿಲ್ಸ್ ಎಸ್ ಫಾರ್ಮ್, ಕಿಲ್ಲಿಂಗ್ ING ಫಾರ್ಮ್, ಕಿಲ್ಡ್ ಪಾಸ್ಟ್ ಫಾರ್ಮ್, ಮತ್ತೆ ಕಿಲ್ಡ್ ಪಾರ್ಟಿಸಿಪಲ್ ಫಾರ್ಮ್. ಹಾಗಾಗಿ ಈ ಲೈಕ್ ಅನ್ನುವಂಥದ್ದು, ಕಿಲ್ ಅನ್ನುವಂಥದ್ದು ಇವೇನದವಲ್ಲ, ಇವು ರೆಗ್ಯುಲರ್ ಕ್ರಿಯಾಪದಗಳು, ಇವಕ್ಕೆ 4 ಫಾರ್ಮ್. ಆದರೆ ಆಸ್ ಫಾರ್ ಆಸ್ ಇರೆಗ್ಯುಲರ್ ವರ್ಬ್ಸ್ ಆರ್ ಕನ್ಸರ್ನ್, ದೇ ಹ್ಯಾವ್ 5 ಫಾರ್ಮ್ಸ್. ವೈ? ಬಿಕಾಸ್ ದೇ ವೇರಿ ಫ್ರಮ್ ಪಾಸ್ಟ್ ಟು ಪಾರ್ಟಿಸಿಪಲ್. ಈಗ ಉದಾಹರಣೆ ನಾನು ಆಗಲೇ ಚರ್ಚೆ ಮಾಡಿದೆ. ಗೋ ಅನ್ನೋ ಕ್ರಿಯಾಪದ ತಗೊಳ್ಳಿ ನೀವು, ಗೋ ಬೇಸ್ ಫಾರ್ಮ್, ಗೋಸ್ ಎಸ್ ಫಾರ್ಮ್, ಗೋಯಿಂಗ್ ING ಫಾರ್ಮ್, ವೆಂಟ್ ಪಾಸ್ಟ್ ಫಾರ್ಮ್, ಗಾನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಹಾಗಾಗಿ ಇದು ಇರೆಗ್ಯುಲರ್ ವರ್ಬ್. ಅದೇ ತರ ಸಿ ಸಾ ಸೀನ್, ಇದು ಇರೆಗ್ಯುಲರ್ ವರ್ಬ್. ಇದಕ್ಕೆ 5 ಫಾರ್ಮ್ ಇದಾವೆ. ಸಿ, ಸೀಸ್, ಸೀಯಿಂಗ್, ಸಾ, ಸೀನ್. ಈ ರೀತಿ ರೈಟ್, ರೈಟ್ಸ್, ರೈಟಿಂಗ್, ರೋಟ್, ರಿಟರ್ನ್. ನೋಡಿ, ಈ ರೀತಿ ಇರ್ರೆಗ್ಯುಲರ್ ವರ್ಬ್ಗಳಿಗೆ 5 ಫಾರ್ಮು, ರೆಗ್ಯುಲರ್ ವರ್ಬ್ಗೆ 4 ಫಾರ್ಮು. ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಈ ಫಾರ್ಮ್ಸ್ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡಿರ್ಬೇಕು. ವೈ ಅಂದ್ರೆ, ನಾವು ಟೆನ್ಸ್ ಅನ್ನ ಅರ್ಥ ಮಾಡಿಕೊಳ್ಳುವಾಗ ಎಲ್ಲ ಟೆನ್ಸ್ ಅಲ್ಲಿ ಒಂದೇ ತರ ಕ್ರಿಯಾಪದ ಬರೆಯಲ್ಲ. ಒಂದೊಂದು ಟೆನ್ಸ್ ಅಲ್ಲಿ ಒಂದೊಂದು ತರ ಕ್ರಿಯಾಪದ ಬರಿತೀವಿ. ಒಂದೊಂದು ಆಕ್ಸಿಲರಿಗೆ ಒಂದೊಂದು ತರದ ಕ್ರಿಯಾಪದ ಬೇಕು. ಈ ನಾಲೆಡ್ಜ್ ನಮಗೆ ಇಂಗ್ಲಿಷ್ ಅಲ್ಲಿ ಇರಬೇಕು. ಅನ್ಲೆಸ್ ವಿ ಅಂಡರ್ಸ್ಟ್ಯಾಂಡ್ ದಿ ಫಾರ್ಮ್ಸ್ ಆಫ್ ವರ್ಬ್, ವಿ ಕೆನಾಟ್ ಮೇಕ್ ಗುಡ್ ಸೆಂಟೆನ್ಸ್. ನಮ್ಗೆ ಗೊತ್ತಾಗಲ್ಲ ಯಾವ ಪದ ಹೆಂಗ್ ಬರಿಬೇಕಂತ ಗೊತ್ತಾಗಲ್ಲ. ಆಕ್ಟಿವ್ ನಲ್ಲಿ ಹೆಂಗ್ ಬರಿಬೇಕು, ಪ್ಯಾಸಿವ್ ನಲ್ಲಿ ಹೆಂಗ್ ಬರಿಬೇಕಂತ ಗೊತ್ತಾಗಲ್ಲ. ಅದರಿಂದ ಮುಂದೆ ನಾವು ಅದನ್ನ ಹಂಗಾರ ಫಾರ್ಮುಲಾದಲ್ಲಿ ರೂಲ್ಸ್ ಪ್ರಕಾರ ಹೇಳ್ಕೊಂತ ಹೋಗ್ಬಿಡ್ತೀವಿ. ಅವಾಗ ಇದೆಲ್ಲ ನಮ್ಗೆ ಹೊಳಿಬೇಕು ಮನಸ್ಸಿಗೆ. ಪಾಸ್ಟ್ ಫಾರ್ಮ್ ಅಂದ್ರೇನು, ಪಾರ್ಟಿಸಿಪಲ್ ಫಾರ್ಮ್ ಅಂದ್ರೇನು ಗೊತ್ತಾಗಬೇಕು ನಮಗೆ. ಈ ಕಾರಣಕ್ಕಾಗಿ ಫಾರ್ಮ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು. ಇನ್ನು ಸೆಕೆಂಡ್, ರೆಗ್ಯುಲರ್ ವರ್ಬ್ಸ್ ಬಗ್ಗೆ ತಿಳಿಬೇಕಾಗಿರೋದು ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಅಂತ. ಅದೊಂದು ಮುಖ್ಯವಾದ ಕೆಟಗರಿ, ಟ್ರಾನ್ಸಿಟಿವ್ ವರ್ಬ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್. ಏನ್ ಹಿಂಗಂದ್ರೆ ನೋಡಿ, in respect with a view to understand active passive transformation, it is very most important thing to understand which verb is transitive, which verb is intransitive, because only with the sentence which have transitive verbs, those sentence can be transferred from active to passive. Only the transitive verbs allows us to transform such kind of sentence from active to passive. Otherwise, no intransitive verb allows us to transform any sentence from active to passive. ಇಂಟ್ರಾನ್ಸಿಟಿವ್ ವರ್ಬ್ ಅನ್ನ ನಾವು ಆಕ್ಟಿವ್ ನಿಂದ ಪ್ಯಾಸಿವ್ ಗೆ ಟ್ರಾನ್ಸ್ಫರ್ ಮಾಡಕ್ ಬರಲ್ಲ. ಓನ್ಲಿ ಟ್ರಾನ್ಸಿಟಿವ್ ವರ್ಬ್ ಮಾತ್ರ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರುತ್ತೆ. ಈ ದೃಷ್ಟಿಯಿಂದ ನಮಗೆ ಟ್ರಾನ್ಸಿಟಿವ್ ಕ್ರಿಯಾಪದದ ಬಗ್ಗೆ, ಇಂಟ್ರಾನ್ಸಿಟಿವ್ ಕ್ರಿಯಾಪದದ ಬಗ್ಗೆ ಸರಿಯಾದ ನಾಲೆಡ್ಜ್ ಇರಬೇಕು. ಏನು ಟ್ರಾನ್ಸಿಟಿವ್ ಅಂದ್ರೆ ನೋಡ್ರಿ, ಒಂದು ಕ್ರಿಯೆ ಅಂದ್ರೆ ಸಬ್ಜೆಕ್ಟ್ ಸೃಷ್ಟಿ ಮಾಡುವ ಕ್ರಿಯೆ ಏನಿರುತ್ತಲ್ಲ, ಆ ಕ್ರಿಯೆ ಸಬ್ಜೆಕ್ಟಿನಿಂದ ಉತ್ಪತ್ತಿಯಾಗಿ ಅದು ಕರ್ತೃಪದದ ಮೇಲೆ ಅಂದ್ರೆ ಆಬ್ಜೆಕ್ಟಿನ ಮೇಲೆ ಪ್ರವಾಹವಾಗಬೇಕು, ಅದು ಟ್ರಾನ್ಸ್ಫರ್ ಆಗ್ಬೇಕು. ಅದು ಆ ಕ್ರಿಯೆ ಅದನ್ನ ಟ್ರಾನ್ಸಿಸ್ಟ್ ಅಂತ ಕರೆಯೋದು. ನೋಡಿ, ಟ್ರಾನ್ಸಿಸ್ಟರ್ ಅಂತ ಕರೀತಾರೆ ನೋಡಿ, ಟ್ರಾನ್ಸಿಸ್ಟರ್ ಅಂತ. ಅಂದ್ರೆ ಆ ಕ್ರಿಯೆಯನ್ನ ಅದು ಪಾಸ್ ಮಾಡ್ತದೆ, ಅದು ಸಬ್ಜೆಕ್ಟ್ ನಿಂದ ಆಬ್ಜೆಕ್ಟ್ ಮೇಲಕ್ಕೆ ಪಾಸ್ ಮಾಡ್ತದೆ. ಕರೆಂಟ್ ಅನ್ನು ಹೆಂಗೆ ಈ ಟ್ರಾನ್ಸ್ಮಿಟರ್ಗಳು ಹರಿಸ್ತಾವ ಬೇರೆ ಕಡೆಗೆ, ಆ ರೀತಿ ಕ್ರಿಯೆಯನ್ನ ಟ್ರಾನ್ಸಿಸ್ಟ್ ಮಾಡ್ತದೆ ಅದು. ಅಂಥ ಕ್ರಿಯಾಪದಗಳಿಗೆ ನಾವು ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಅಥವಾ ಅದನ್ನ ಇನ್ನೊಂದು ರೀತಿ ಹೇಳೋದಾದ್ರೆ, ಟ್ರಾನ್ಸಿಟಿವ್ ವರ್ಬ್ಸ್ ಆರ್ ದೋಸ್ ವಿಚ್ ಹ್ಯಾವ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅನ್ನ ಹೊಂದುವಂತ ಎಲ್ಲಾ ಕ್ರಿಯಾಪದಗಳಿಗೂ ಇಂಟ್ರಾನ್ಸಿಟಿವ್ ವರ್ಬ್ಗೆ ಆಬ್ಜೆಕ್ಟ್ ಅಂತ ತೆಗೆದುಕೊಳ್ಳೋ ಶಕ್ತಿ ಇರಲ್ಲ, ಅವಕ್ಕೆ ಆ ಗುಣ ಇರಲ್ಲ. ಕೇವಲ ಟ್ರಾನ್ಸಿಟಿವ್ ವರ್ಬ್ಸ್ ಮಾತ್ರ ಆಬ್ಜೆಕ್ಟ್ ಅನ್ನ ತೆಗೆದುಕೊಳ್ತವೆ. ಈ ಉದಾಹರಣೆ ನೋಡ್ರಿ, ಐ ಈಟ್
ಬನಾನಾ, ಐ ಈಟ್ ಬನಾನಾ ಅಥವಾ ಐ ಏಟ್ ಎ ಬನಾನಾ ಅಂತ ಹೇಳ್ಬಿಟ್ಟೆ ಅಂತ ತಿಳ್ಕೊಳ್ಳೋಣ. ಐ ಏಟ್ ಎ ಬನಾನಾ, ನಾನೊಂದು ಹಣ್ಣು ಬಾಳೆಹಣ್ಣು ತಿಂದೆ ಅಂತ. ಈಗ ಇಲ್ಲಿ ಆಕ್ಷನ್ ಯಾವುದು? ಈಟಿಂಗ್. ಇದು ಯಾರಿಂದ ಸೃಷ್ಟಿ ಆಯಿತು? ನಾನು ಅಂದ್ರೆ ಸಬ್ಜೆಕ್ಟ್ ಆದ ಐನಿಂದ ಸೃಷ್ಟಿ ಆಯಿತು. ನನ್ನಿಂದ ಸೃಷ್ಟಿಯಾಗಿ ಯಾರ ಮೇಲೆ ಹೋಯ್ತದು? ಬನಾನಾದ ಮೇಲೆ ಹೋಯಿತು. ಅದರ ಪರಿಣಾಮ ಅಂದ್ರೆ ಆ ಈಟಿಂಗಿನ ಪರಿಣಾಮವಾಗಿ ಬನಾನಾ ಏನಾಯಿತು? ಬನಾನಾ ಡಿಸಪಿಯರ್ಸ್. ಬನಾನಾ ಇತ್ತು, ಬನಾನಾ ಎಕ್ಸಿಸ್ಟೆಡ್ ಬಿಫೋರ್ ಐ ಏಟ್ ಇಟ್. ನಾನು ತಿನ್ನೋದಕ್ಕಿಂತ ಮುಂಚೆ ಬನಾನಾ ಇತ್ತು, ಬಟ್ ಆಫ್ಟರ್ ಐ ಏಟ್ ಇಟ್, ಇಟ್ ಡಿಸಪಿಯರ್ಡ್ ಅಲ್ವಾ? ಹಾಗೆ ಐ ಬ್ರೋಕ್ ಎ ಸ್ಟಿಕ್ ಅಂತ ಹೇಳ್ಬಿಟ್ಟೆ ಅಂತ ತಿಳ್ಕೊಳ್ಳೋಣ. ಒಂದು ಕೋಲ್ ಮುರಿದೆ ನಾನು. ನೋಡಿ, ಬಿಫೋರ್ ಬ್ರೇಕಿಂಗ್ ದೇರ್ ವಾಸ್ ಎ ಸ್ಟಿಕ್. ನಾನು ಮುರಿಯೋದಕ್ಕಿಂತ ಮೊದಲು ಒಂದು ಕೋಲ್ ಅಲ್ಲಿತ್ತು, ಬಟ್ ಆಫ್ಟರ್ ಬ್ರೇಕಿಂಗ್ ಸ್ಟಿಕ್ ವಾಸ್ ದೇರ್, ಬಟ್ ಇಟ್ ವಾಸ್ ಕಟ್ ಇಂಟು ಟೂ. ಇಟ್ ವಾಸ್ ಬ್ರೋಕನ್ ಇಂಟು 2 ಪೀಸಸ್. ಅದು 2 ಪೀಸ್ ಆಯ್ತು. ಅದು ಅಂದ್ರೆ ಆ ವಸ್ತುವಿನ ಗುಣ ಸ್ವಭಾವದಲ್ಲಿ ಪರಿಣಾಮ ಉಂಟಾಯ್ತು. ಅಲ್ವಾ? ಅಂದ್ರೆ ಇಟ್ ಬ್ರೇಕಿಂಗ್ ಆಕ್ಷನ್ ರಿಸಲ್ಟೆಡ್ ಇನ್ ಕಟಿಂಗ್ ದ ಸ್ಟಿಕ್ ಇಂಟು 2 ಪೀಸಸ್. 2 ತುಂಡಾಯ್ತು. ಅಥವಾ ನಾನು ಮುರಿದ್ರಿಂದ 3 ತುಂಡಾಗ್ಬೋದು. ಹಂಗೆ ನೋಡಿ, ಹೀಗೆ ಸಬ್ಜೆಕ್ಟಿನಿಂದ ಸೃಷ್ಟಿಯಾಗಿರ್ತಕ್ಕಂಥ ಕ್ರಿಯೆ, ಅದು ಯಾವ ಕ್ರಿಯೆ ಇರಲ್ಲ, ಅದು ಈಟಿಂಗ್ ಅನ್ನೋ ಕ್ರಿಯೆ ಇರಲಿ, ಮತ್ತೊಂದು ಬೀಟಿಂಗ್ ಅನ್ನೋ ಕ್ರಿಯೆ ಇರಲಿ, ಅದು ಸಬ್ಜೆಕ್ಟಿನಿಂದ ಹುಟ್ಟಿ ಆಬ್ಜೆಕ್ಟಿನ ಮೇಲೆ ಅದು ಪ್ರವಾಹವಾಗಿ ಆಬ್ಜೆಕ್ಟಿನ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಲ್ಲ, ಅಂಥ ಕ್ರಿಯಾಪದಗಳಿಗೆ ಮಾತ್ರ ನಾವು ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಅಂಥ ವಾಕ್ಯಗಳು ಮಾತ್ರ, ಅಂದ್ರೆ ವಿಚ್ ಎವರ್ ದ ಸೆಂಟೆನ್ಸಸ್ that have transitive verbs, those sentences can only be transferred from active to passive. ಅಂಥ ವಾಕ್ಯಗಳು ಮಾತ್ರ, ಅಂದ್ರೆ ಟ್ರಾನ್ಸಿಟಿವ್ ವರ್ಬ್ ಅನ್ನ ಉಳ್ಳಂತ ವಾಕ್ಯಗಳು ಮಾತ್ರ ಆಕ್ಟಿವ್ ವಾಯ್ಸ್ ನಿಂದ ಪ್ಯಾಸಿವ್ ವಾಯ್ಸ್ಗೆ ಪರಿವರ್ತನೆ ಮಾಡ್ಲಿಕ್ಕೆ ಬರ್ತವೆ. ಯಾಕಂದ್ರೆ ಅಲ್ಲಿ ಆಬ್ಜೆಕ್ಟ್ ಇರುತ್ತೆ ಅಲ್ಲಿ, ಆ ಕಾರಣಕ್ಕಾಗಿ. ಇನ್ನ ನೋಡಿ, ಇಂಟ್ರಾನ್ಸಿಟಿವ್ ವರ್ಬಿಗೆ ಬರೋಣ. ಇಂಟ್ರಾನ್ಸಿಟಿವ್ ವರ್ಬ್ ಏನಂದ್ರೆ, ಆ ಕ್ರಿಯಾಪದ ಕ್ರಿಯೆಯ ಎಲ್ಲಿಗೂ ಪಾಸ್ ಆಗಕ್ಕೆ ಬಿಡಲ್ಲ. ಅದು ಅಲ್ಲೇ ನಿಂತಿರ್ತದೆ. ನೋಡಿ, ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಅಂತ ಹೇಳಿದ್ರೆ, ಸ್ಟ್ಯಾಂಡ್ ಅನ್ನೋದು ಇಂಟ್ರಾನ್ಸಿಟಿವ್ ವರ್ಬ್. ಸ್ಟ್ಯಾಂಡ್ ಇಲ್ಲೇ ಇದೆ ಅಲ್ವಾ, ನಾನು ಇಲ್ಲೇ ನಿಂತಿದ್ದೀನಿ. ಆದ್ರೆ ಈ ಸ್ಟ್ಯಾಂಡ್ ಕ್ರಿಯೆ ಇದು ಯಾರ ಮೇಲೂ ಪಾಸ್ ಆಗ್ಲಿಲ್ಲ ಇದು. ಹಾಗಾಗಿ ಸ್ಟ್ಯಾಂಡ್ ಈಸ್ ಇಂಟ್ರಾನ್ಸಿಟಿವ್. ಅದು ಎಲ್ಲೂ ಈ ಕ್ರಿಯೆಯನ್ನು ಎಲ್ಲೂ ಪಾಸ್ ಆಗಕ್ಕೆ ಅದು ಬಿಡ್ಲಿಲ್ಲ. ಆ ಕಾರಣಕ್ಕಾಗಿ ಸ್ಟ್ಯಾಂಡ್ ಅಂತಕ್ಕಂಥದ್ದು ಇಂಟ್ರಾನ್ಸಿಟಿವ್ ಕ್ರಿಯಾಪದ. ನೋಡಿ, ಹೀಗೆ he looks happy. ನೋಡಿ, ಲುಕ್ಸ್ ಇಂಟ್ರಾನ್ಸಿಟಿವ್ ವರ್ಬ್. ಇದು ನೋಡು ಅಂದ್ರೆ ಇದು ಟ್ರಾನ್ಸಿಟಿವ್ ಆಗಲ್ಲ. ಇದು ಲುಕಟ್ ಅಂತ ಮುಂದಕ್ಕೆ ಒಂದು ಪಾರ್ಟಿಕಲ್ ಸೇರಿಸಿದ್ರೆ ಮಾತ್ರ ಅದು ಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ. ಅದು ಲುಕಟ್ ಅಂತ ಅದಕ್ಕೆ ಮುಂದಕ್ಕೆ ಅಟ್ಟನ್ನ ಸೇರಿಸ್ಬೇಕು ನಾನು, ಅವಾಗ ಮಾತ್ರ ಅದಕ್ಕೆ ಟ್ರಾನ್ಸಿಟಿವ್ ಆಗೋ ಶಕ್ತಿ ಬರ್ತದೆ, ಇಲ್ಲದ್ರೆ ಬರಲ್ಲ ಅದು. ಅದೇ ರೀತಿ ಅಪಿಯರ್, ಹ್ಯಾಪನ್, ಈ ತರದ ಕ್ರಿಯಾಪದಗಳು ಇವು ಇಂಟ್ರಾನ್ಸಿಟಿವ್ ಕ್ರಿಯಾಪದಗಳು. ಅಂದ್ರೆ ಅವು ಕ್ರಿಯೆಯನ್ನ ಬೇರೊಂದರ ಮೇಲೆ ಪಾಸ್ ಆಗ್ಲಿಕ್ಕೆ ಬಿಡಲ್ಲವು. ಅವು ಕ್ರಿಯೆ ಅಲ್ಲೇ ನಿಂತು ಹೋಗಿರ್ತದೆ. ಅದು ಅಂದ್ರೆ ಸಬ್ಜೆಕ್ಟಿನ ಮಟ್ಟಕ್ಕೆ ನಿಂತು ಬಿಡ್ತದೆ. ಅದು ಸಬ್ಜೆಕ್ಟಿನ ಮಟ್ಟಕ್ಕೆ ನಿಂತು ಬಿಡ್ತೈತಿ. ಆದ್ರಿಂದ ಈ ತರದ ಕ್ರಿಯಾಪದಗಳು ಒಂದು ವರ್ಗ. ಟ್ರಾನ್ಸಿಟಿವ್ ಕ್ರಿಯಾಪದಗಳು ಒಂದು ವರ್ಗ, ಇಂಟ್ರಾನ್ಸಿಟಿವ್ ಕ್ರಿಯಾಪದಗಳು ಒಂದು ವರ್ಗ. ಇಂಟ್ರಾನ್ಸಿಟಿವ್ ವರ್ಬ್ಸ್ ಆರ್ ದೋಸ್ ವಿಚ್ ಡೋಂಟ್ ಹ್ಯಾವ್ ಆಬ್ಜೆಕ್ಟ್. ಅವಕ್ಕೆ ಆಬ್ಜೆಕ್ಟ್ ಇರಲ್ಲ. ಅವಕ್ಕೆ ಅಂತಹ ಕ್ರಿಯಾಪದಗಳಿಗೆ ನಾವು ಇಂಟ್ರಾನ್ಸಿಟಿವ್ ಅಂತ ಕರಿತೀವಿ. ಉದಾಹರಣೆ ನೋಡ್ರಿ, ಗೋ, ಅಪಿಯರ್, ಇವು. ಈಗ ಐ ಆಮ್ ಗೋಯಿಂಗ್, ಗೋ ಅನ್ನೋ ಕ್ರಿಯೆ ಅದು ಯಾರ ಮೇಲೂ ಪಾಸ್ ಆಗಲ್ಲ. ಅದು ನಾನು ಹೋಗ್ತಾ ಇದೀನಿ ಅಂತ ಅಷ್ಟೇ. ಅದೇ ತರ ಸ್ಟ್ಯಾಂಡ್ ಅನ್ನೋ ಕ್ರಿಯೆ ಯಾರ ಮೇಲೂ ಪಾಸ್ ಆಗಲ್ಲ. ಅದು ನನ್ನ ಮಟ್ಟಕ್ಕೆ ನಿಂತಿರ್ತದೆ. ಅದೇ ರೀತಿ ನೀವು ಲುಕ್ ಅನ್ನೋ ಕ್ರಿಯಾಪದನ ಲುಕ್ ಅಂತಲೇ ಬಳಸಿದ್ರೆ ಅದು ಇಂಟ್ರಾನ್ಸಿಟಿವ್. ಅದು ಲುಕ್ ಅನ್ನೋದು ತೋರು, ಕಾಣು ಅಂತ ಅರ್ಥ ಆಗುತ್ತೆ. ಅದು ನೋಡು ಅಂತ ಅರ್ಥ ಆಗಲ್ಲ. ಅದಕ್ಕೆ ಮುಂದೆ ನೀವು ಲುಕಟ್, ಲುಕ್ ಓವರ್, ಲುಕ್ ಇಂಟು ಅಂತ ಹೇಳಿ ಹಿಂಗೆ ಮುಂದಕ್ಕೆ ಪಾರ್ಟಿಕಲ್ ಸೇರಿಸಿದಾಗ ಅದಕ್ಕೆ ಟ್ರಾನ್ಸಿಟಿವ್ ಸ್ವಭಾವ ಬರುತ್ತೆ. ಅವಾಗ ಅಂತ ಕ್ರಿಯಾಪದನ ನಾವು ಆಕ್ಟಿವ್ ನಿಂದ ಪ್ಯಾಸಿವ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು, ಇಲ್ಲದ್ರೆ ಬರಲ್ಲ ಅದು. ಈಗ ಮತ್ತೆ ಹೋಗೋಣ ಮುಂದಕ್ಕೆ. ಇನ್ನೊಂದು ವರ್ಗ ನಾವು ತಿಳಿಬೇಕಾಗಿರೋದು ಯಾವುದು ಅಂದ್ರೆ ಫ್ರೇಸಲ್ ವರ್ಬ್ಸ್ ಅಂತ. ನೋಡಿ, ವರ್ಬ್ನಲ್ಲಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಕೆಟಗರಿ, ಫ್ರೇಸಲ್ ವರ್ಬ್ಸ್ ಅಂತ. ಯಾವುದಕ್ಕೆ ಫ್ರೇಸಲ್ ವರ್ಬ್ ಅಂತ ಕರಿತೀವಿ ಅಂದ್ರೆ,
ಯಾವ ಕ್ರಿಯಾಪದಗಳಿಗೆ ನಾವು ಇದನ್ನ ಪ್ರಿಪೋಸಿಷನ್ಸ್ ಹಚ್ಚಿಬಿಟ್ಟು ನಾವು ಫ್ರೇಸ್ ಮಾಡ್ತೀವಿ, ವರ್ಬ್ ಅನ್ನ ಕ್ರಿಯೇಟ್ ಮಾಡ್ತಿದೀವೋ ಆ ತರದ ಕ್ರಿಯಾಪದಗಳು ಫ್ರೇಸಲ್ ವರ್ಬ್ ಅಂತ ಅನ್ಸ್ಕೊಳ್ತವೆ. ಈ ಫ್ರೇಸಲ್ ವರ್ಬ್ ನಲ್ಲಿ ಕೂಡ ಟ್ರಾನ್ಸಿಟಿವ್ ಫ್ರೇಸಲ್ ವರ್ಬ್ಸ್ ಮತ್ತೆ ಇಂಟ್ರಾನ್ಸಿಟಿವ್ ಫ್ರೇಸಲ್ ವರ್ಬ್ಸ್ ಅಂತ ಎರಡು ಕೆಟಗರಿ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ, ಡ್ರಿಂಕ್ ಅಪ್, ಟೇಕ್ ಅಪ್, ಫೈಂಡ್ ಔಟ್, ಸ್ವಿಚ್ ಆನ್, ಎಕ್ಸೆಟ್ರಾ. ನೋಡಿ ಇವೆಲ್ಲವೂ ಕೂಡ ಟ್ರಾನ್ಸಿಟಿವ್ ಫ್ರೇಸಲ್ ವರ್ಬ್ಸ್. ಟೇಕ್ ಅಪ್, ಡ್ರಿಂಕ್ ಅಪ್, ಫೈಂಡ್ ಔಟ್, ಸ್ವಿಚ್ ಆನ್, ನೋಡಿ ಈ ತರದವು. ನೋಡಿ ಇಲ್ಲಿ ಡ್ರಿಂಕ್ ಮುಂದಕ್ಕೆ ಅಪ್ಪನ ಒಂದು ಪಾರ್ಟಿಕಲ್ ಬಂದಿದೆ, ಟೇಕ್ಗೆ ಅಪ್ಪನ ಪಾರ್ಟಿಕಲ್ ಬಂದಿದೆ, ಫೈಂಡ್ ಔಟ್ ಅಪ್ಪನ ಪಾರ್ಟಿಕಲ್ ಬಂದಿದೆ. ಅದೇ ತರ ಲುಕ್ ಇನ್ ಟು, ಆಗ್ಲೇ ಹೇಳಿದೆ ನಿಮಗೆ, ಲುಕ್ ಇನ್ ಟು, ಲುಕ್ ಓವರ್ ಅಂತ, ಲುಕ್ ಆನ್, ಲುಕ್ ಅಟ್ ದಿ ಬೋರ್ಡ್, ಲುಕ್ ಇನ್ ಟು ದ ವೆಲ್, ಲುಕ್ ಇನ್ ಟು ದ ಮ್ಯಾಟರ್. ನೋಡಿ ಹಿಂಗೆಲ್ಲ ಹೇಳ್ತೀವಿ ನಾವು. ಆಗ ಆ ಲುಕ್ ಅಂತಕ್ಕಂಥದ್ದು ಅವಾಗ ಏನಾಗುತ್ತೆ, ಅದು ಟ್ರಾನ್ಸಿಟಿವ್ ಕ್ರಿಯಾಪದ ಆಗುತ್ತದೆ. ಅದು ಇದು ಒಂದು. ಎರಡನೇದು ಇಂಟ್ರಾನ್ಸಿಟಿವ್ ಫ್ರೇಸಲ್ ವರ್ಬ್ಸ್ ಕೂಡ ಇರ್ತವೆ. ಅವು ಎಂತವಪ್ಪ ಅಂತ ಹೇಳಿದ್ರೆ, ಸಿಟ್ ಡೌನ್. ನೋಡಿ ಯಾಕಂದ್ರೆ ಸಿಟ್ ಕ್ರಿಯೆ ಯಾರ ಮೇಲೆ ಪಾಸ್ ಆಗಲ್ಲದ, ಅದರಿಂದ ಸಿಟ್ ಡೌನ್ ಅಂದ್ರೆ ಕೆಳಗೆ ಕೂಡೋದು ಅಂತ. ಟೇಕ್ ಅಫ್, ಬ್ಲೋ ಅಪ್, ಈ ತರದ ಕ್ರಿಯಾಪದಗಳು ಇವು ಇಂಟ್ರಾನ್ಸಿಟಿವ್ ಫ್ರೇಸಲ್ ವರ್ಬ್ಸ್. ಫ್ರೇಸಲ್ ವರ್ಬ್ಸ್ಗೆ ಅಲ್ಲಿ ವಿಶೇಷವಾದ ಅರ್ಥ ಇರ್ತೈತೆ. ಯಾಕಂದ್ರೆ ನಾವು ನೇರವಾಗಿ ಏನು ವಾಚ್ಯಾರ್ಥ ತಿಳ್ಕೊಂತೀವಲ್ಲ, ವಾಚ್ಯಾರ್ಥಕ್ಕಿಂತ ಡಿಫ್ರೆಂಟ್ ಆದ ಮೀನಿಂಗ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮಗೆ ಲುಕ್ ಇನ್ ಟು ದ ಮ್ಯಾಟರ್ ಅಂತ ಹೇಳಿದ್ರೆ ವಿಷಯನ ಒಳಗೆ ನೋಡುವಂತ ಅರ್ಥ ಅಲ್ಲ, ಅದು ಅದನ್ನು ಪರಿಶೀಲಿಸುವಂತ ಅರ್ಥ ಬರ್ತದೆ. ಅದು ಲುಕ್ ಇನ್ ಟು ದ ಮ್ಯಾಟರ್ ಅಂತ ಹೇಳಿದ್ರೆ ಅದನ್ನ ಪರಿಶೀಲಿಸುವಂತ ಅರ್ಥ ಬರ್ತದೆ. ಅದರಿಂದ ಫ್ರೇಸಲ್ ವರ್ಬ್ಸ್ ಹ್ಯಾವ್ ಸ್ಪೆಷಲ್ ಫಂಕ್ಷನ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಿಕಾಸ್ ದೇ ಹ್ಯಾವ್ ಎ ಸ್ಪೆಷಲ್ ಮೀನಿಂಗ್. ಅವಕ್ಕೊಂದು ವಿಶೇಷವಾದ ಅರ್ಥ, ಒಂದೊಂದು ವಾಕ್ಯದ ಕಾಂಟೆಕ್ಸ್ಟ್ ನಲ್ಲಿ ಒಂದೊಂದು ವಿಶೇಷವಾದ ಅರ್ಥ ಅವಕ್ಕೆ ಇರೋದ್ರಿಂದ ಅಂತ. ಇನ್ನು ಇದಾದ ಮೇಲೆ ಇನ್ನೊಂದು ಕೆಟಗರಿ ಯಾವುದಂದ್ರೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂತ ಇದೆ. ಇದು ಬಹಳ ಮುಖ್ಯ. ಈ ಲೆಕ್ಸಿಕಲ್ ವರ್ಬ್ಗೆ ಸಂಬಂಧಪಟ್ಟು ನಾವು ತಿಳಿತಕ್ಕಂಥ ವಿಚಾರ ಇವೆಲ್ಲ. ಇಡಿಯಮ್ಸ್ ಅಂಡ್ ಫ್ರೇಸಸ್ ಇವನ್ನ ಕನ್ನಡದಲ್ಲಿ ಪಡೆನುಡಿಗಳು ಅಂತ ಕರಿತೀವಿ ನಾವು. ಈಗ ಉದಾಹರಣೆ ನೋಡ್ರಿ, ಟೇಕ್ ಸಂಬಡಿ ಟು ಟಾಸ್ಕ್. ಹೆಡ್ ಮಾಸ್ಟರ್ ಟುಕ್ ದ ಅಸಿಸ್ಟೆಂಟ್ ಮಾಸ್ಟರ್ ಟು ಟಾಸ್ಕ್ ಅಂತ ಹಿಂಗಂದ್ರೆ, ಇಲ್ಲಿ ಹೆಡ್ ಮಾಸ್ಟ್ರು ಅಸಿಸ್ಟೆಂಟ್ ಮೇಸ್ಟರ್ನ ಚೆನ್ನಾಗಿ ಬೈದ ಅಂತ ಅರ್ಥ. ಅದು ಈ ಟುಕ್ ಹಿಮ್ ಟು ಟಾಸ್ಕ್. ನೋಡಿ, ಟೇಕ್ ಸಂಬಡಿ ಟು ಟಾಸ್ಕ್ ಅಂತ ಹಿಂಗ್ ನಾವು ಡಿಕ್ಷನರಿ ಮೀನಿಂಗ್ ಅನ್ನ ಕೊಡ್ತೀವಿ. ಇಲ್ಲಿ ಟೇಕ್ ಸಂಬಡಿ ಟು ಟಾಸ್ಕ್ ಅಂತ ಅಂದಾಗ ಇದು ಇಡಿಯಮ್. ಇದರ ವಿಶೇಷವಾದ ಅರ್ಥ ಏನಂತ ಹೇಳಿದ್ರೆ, ಅವನನ್ನು ಕೆಲ್ಸಕ್ಕೆ ತಗೊಂಡ ಅಂತ ಅರ್ಥ ಅಲ್ಲ ಅದು. ಯಾಕಂದ್ರೆ ಟಾಸ್ಕ್ ಅಂದ್ರೆ ಕೆಲಸ, ಟೇಕ್ ಅಂದ್ರೆ ತಗ. ಟೇಕ್ ಸಂಬಡಿ ಟು ಟಾಸ್ಕ್ ಅಂದ್ರೆ ಯಾರನ್ನೋ ಕೆಲ್ಸಕ್ಕೆ ತಗ ಅಂತ ಅರ್ಥ ಅಲ್ಲ, ಅವನಿಗೆ ಕೈ ತಗೊಂಡ ಅಂತೀವಲ್ಲ ಕನ್ನಡದಲ್ಲಿ, ಚೆನ್ನಾಗಿ ಕೈ ತಗೊಂಡ್ರು ಅಂತ. ನೋಡಿ, ಕನ್ನಡದಲ್ಲಿ ನಾವು ಮಾತಾಡ್ತೀವಿ, ಹೆಡ್ ಮಾಸ್ಟ್ರು ಅಸಿಸ್ಟೆಂಟ್ ಮೇಸ್ಟ್ರನ್ನ ಚೆನ್ನಾಗಿ ಕೈ ತಗೊಂಡಿದ್ರು ಬೆಳಗ್ಗೆ. ಕೈ ತಗೊಂಡಿದ್ರು ಅಂದ್ರೆ ಹಿಂಗೆ ಕೈ ತಗೊಳೋದಂತ ಅಲ್ಲ, ಅವನ್ನ ಚೆನ್ನಾಗಿ ಬೈದ್ರು, ಏನೋ ತಪ್ಪು ಮಾಡಿದ್ದ ಬೈದ್ರು ಅಂತ ಅರ್ಥ. ಅದೇ ರೀತಿ ಹ್ಯಾವ್ ಎನ್ ಎಗ್ ಆನ್ ಫೇಸ್, ಅವನ ಮುಖದ ಮೇಲೆ ಮೊಟ್ಟೆ ಮುಡಿತು ಅಂದ್ರೆ ಅವನು ಮುನ್ಸಾಗಿದ್ದ, ಸಿಟ್ಟಾಗಿದ್ದ, ಕೋಪಗೊಂಡಿದ್ದ ಅಂತ ಅರ್ಥ. ನೋಡಿ, ಹೀಗೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಉಂಟು, ಫ್ರೇಸಲ್ ವರ್ಬ್ಗಳು ಉಂಟು, ಆಮೇಲೆ ನಾನ್ ಫೈನೈಟ್ ವರ್ಬ್ ಸಿಸ್ಟಮ್ ಕೂಡ ಉಂಟು. ಅದೊಂದನ್ನ ವಿಷಯವನ್ನು ನೀವು ಗಮನಿಸಬೇಕು. ನಾನ್ ಫೈನೈಟ್ ವರ್ಬ್ ಸಿಸ್ಟಮ್ ನಲ್ಲಿ ಎರಡು ತರ ಇದೆ. ಒಂದು ING ಪಾರ್ಟಿಸಿಪಲ್ ಬಳಸ್ತಕ್ಕಂಥದ್ದು, ಇನ್ನೊಂದು ING ವರ್ಬ್ಸ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಸ್, ಆಮೇಲೆ ಇನ್ನೊಂದು ಟು ಇನ್ಫೈನಿಟಿವ್ ಕ್ರಿಯಾಪದಗಳನ್ನು ಕೂಡ ಬಳಸ್ತಕ್ಕಂಥದ್ದು. ಇದೆಲ್ಲ ಒಂದು ಸಿಸ್ಟಮ್. ಇದು ಲೆಕ್ಸಿಕಲ್ ವರ್ಬ್ಗೆ ಸಂಬಂಧಪಟ್ಟಾಯ್ತು. ಇನ್ನ ಲೆಟ್ ಅಸ್ ಕಮ್ ಟು ಆಕ್ಸಿಲರಿ ವರ್ಬ್. ನಾವು ಬಹಳ ಮುಖ್ಯವಾಗಿ ತಿಳಿಬೇಕಾಗಿರ್ತಕ್ಕಂಥದ್ದು, ಹೆಚ್ಚಿನ ಅಟೆನ್ಷನ್ ಕೊಡಬೇಕಾಗಿರೋದು ಈ ಆಕ್ಸಿಲರಿ ಕ್ರಿಯಾಪದಗಳಿಗೆ. ಈಗ ಇದರಲ್ಲಿ ಎಷ್ಟು ಕೆಟಗರಿ ಉಂಟು ನೋಡಿ. ಇನ್ ಆಕ್ಸಿಲರಿ ದೇರ್ ಆರ್ ಇಂಪಾರ್ಟೆಂಟ್ಲಿ 3 categories. One is primary auxiliary, another is semi auxiliary, and third one is modals. Primary auxiliaries, there are 3 primary auxiliaries: be, do, have. There are some semi auxiliaries also. Semi auxiliaryಗಳು ಅಷ್ಟದವ ಅಂತ ಏನಿಲ್ಲ, ಕೆಲವು ಇದಾವೆ. ನಿಮ್ಗೆ ಉದಾಹರಣೆ ಹೇಳೋದಾದ್ರೆ be about to, be going to, be likely to, ಈ ತರದ ಕ್ರಿಯಾಪದಗಳು. ಬಿ ಅಬೌಟ್ ಟು, ಬಿ ಗೋಯಿಂಗ್ ಟು, ಬಿ ಲೈಕ್ಲಿ ಟು, ಈ ತರದ ಕೆಲವು ಪದದ ಸಿಸ್ಟಮ್ಸ್ ಸೆಮಿ ಆಕ್ಸಿಲರಿ ಸಿಸ್ಟಮ್ ಇಂಗ್ಲಿಷ್ ನಲ್ಲಿ ಉಂಟು. ಇದಾದ ಮೇಲೆ ಮಾಡಲ್ಸ್ ಇದಾವೆ. ಯಾವ ತರದ ಮಾಡಲ್ಸ್ ಅಂತ ಹೇಳಿದ್ರೆ, ಕ್ಯಾನ್, ಕುಡ್, ಮೇ, ಮೈಟ್, ಶೆಲ್, ಶುಡ್,
ವಿಲ್ ವುಡ್, ಈ ಥರದ ಕ್ರಿಯಾಪದಗಳು, ಇವಕ್ಕೆ ನಾವು ಮಾಡಲ್ಸ್ ಅಂತ ಕರಿತೀವಿ. ಇವೆಲ್ಲವೂ ಬಹಳ ವಿಶೇಷವಾದ ಒಂದು ಫಂಕ್ಷನ್ ಅನ್ನ ಇಂಗ್ಲಿಷ್ ಭಾಷೆಯಲ್ಲಿ ಹೊಂದಿದವೆ. ನಾವು ಕೆಲವೊಂದು ಅರ್ಥಗಳನ್ನ ಹೇಳಬೇಕಾದ್ರೆ ಒಂದೊಂದು ಕ್ರಿಯಾಪದದ ಮೊರೆ ಹೋಗ್ಬೇಕಾಗ್ತದೆ. ಹಾಗಾಗಿ ನಮಗೆ ಉದಾಹರಣೆ, ಒಂದು ಸಂಭವನೀಯತೆ ಹೇಳ್ಬೇಕು, ಪಾಸಿಬಿಲಿಟಿ ಹೇಳ್ಬೇಕು. ಯಾಕಂದ್ರೆ ಒಂದು ನೋಡ್ರಿ, ನಾನು ನನ್ನ ಬದುಕಿನ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಹೇಳಬೇಕಾದಾಗ ಯಾವುದೋ ಒಂದು ನಿರ್ದಿಷ್ಟ ಕಾಲದಲ್ಲಿ ಹೇಳಬೇಕಾಗ್ತದೆ, ಟೆನ್ಸ್ನಲ್ಲಿ ಹೇಳಬೇಕಾಗ್ತದೆ. ಟೈಮ್ ಅಂತ ಅಂತೀವಲ್ಲ, ಅದು ಕಾಲ, ಭೂತಕಾಲವೋ ವರ್ತಮಾನ ಕಾಲವೋ ಭವಿಷ್ಯತ್ ಕಾಲವೋ, ಹೀಗೆ ಈ ಕಾಲವನ್ನು ನಾನು ವಾಕ್ಯಗಳಲ್ಲಿ ಸೃಷ್ಟಿ ಮಾಡಬೇಕಾದ್ರೆ ಅಥವಾ ಆ ಕಾಲದ ಅರ್ಥವನ್ನು ನನ್ನ ವಾಕ್ಯದಲ್ಲಿ ನಾನು ಕಟ್ಟಿಕೊಡ್ಬೇಕಾದ್ರೆ ನನಗೆ ಆಕ್ಸಿಲರಿ ಇಲ್ಲದೆ ಸಾಧ್ಯವಿಲ್ಲ. ಆದ್ದರಿಂದ ನನಗೆ ಆಕ್ಸಿಲರಿ ಬೇಕೇ ಬೇಕು. ಆಮೇಲೆ ಒಂದು ಸ್ಟೇಟ್ ಆಫ್ ಅಫೈರ್ಸ್ ಅನ್ನು ನಾನು ಹೇಳಬೇಕು, ಅಂದ್ರೆ ಒಂದು ಇರುವ ಸ್ಥಿತಿಯನ್ನು ವಿವರಿಸಬೇಕು. ಆ ಇರುವ ಸ್ಥಿತಿಯನ್ನು ವಿವರಿಸಬೇಕಾದ್ರೆ ನನಗೊಂದು ಕ್ರಿಯಾಪದ ಬೇಕು. ನೋಡಿ, ಈ ಥರದ ಕ್ರಿಯಾಪದಗಳು ಇವೆಲ್ಲವೂ ಸೇರಿಸಿ ಒಟ್ಟಿಗೆ ಯಾವ್ಯಾವುದು, ಪ್ರೈಮರಿ ಆಕ್ಸಿಲರಿ, ಸೆಮಿ ಆಕ್ಸಿಲರಿ ಮತ್ತು ಮಾಡಲ್ಸ್ ಅಂತ ಅಲ್ವಾ. ಇಷ್ಟು ಕ್ರಿಯಾಪದದ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಆಯಿತು. ಇಲ್ಲಿ ನಾವು ಮುಖ್ಯವಾಗಿ ಡಿಟೇಲ್ ಆಗಿ ತಿಳ್ಕೊಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಪ್ರೈಮರಿ ಆಕ್ಸಿಲರಿ ಮತ್ತೆ ಮಾಡಲ್ಸ್. ಇವುಗಳನ್ನು ತಿಳಿದ್ರೆ ಸಾಕು. ನಾವು ಪ್ರೈಮರಿ ಮತ್ತು ಮಾಡಲ್ಸ್ ಇವುಗಳನ್ನು ವಿಶೇಷವಾಗಿ ನಾವು ಅರ್ಥ ಮಾಡಿಕೊಂಡು ಟೆನ್ಸ್ ರಚನೆಗೆ ನಾವು ಹೋಗಬಹುದು ಅಂತ ಇಷ್ಟು ಹೇಳ್ತಾ ಈ ವಿಡಿಯೋ ಪಾಠವನ್ನು ನಾನು ಮುಗಿಸ್ತಾ ಇದ್ದೇನೆ. ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.